Okay, dear students, in this class let me what call them as a chapter called them as unit 7. Ali we are going to studying about the what you call concept of chapter called them as a molecular basis of inheritance. In this chapter ಇವತ್ತಿನ class let me know about what you call them as the steps of DNA fingerprinting. Here there is so many one of the modern technique through which we can identify the individual. ದಟ್ ವಾಸ್ ದಿ ಒಂದು ಮಾಡರ್ನ್ ಟೆಕ್ನಿಕ್ ಮುಖಾಂತರ ನಾವೇನು ಮಾಡ್ತೀವಿ, ಯಾವುದೇ ಒಬ್ಬ ಇಂಡಿವಿಜುವಲ್ಸ್ನ ನಾವು ಇಫ್ ದರ್ ಇಸ್ ಎನಿ ಡೌಟ್ ಅಬೌಟ್ ದಿ ಕಲ್ಪ್ರಿಟ್ಸ್ ಆರ್ ದೇರ್ ಆ್ಯಂಡ್ ಇನ್ ಸೋಷಿಯಲ್ what you call them as a in society where you can see the so many what you call them as a culprits are going to do the so many such things they can be identified by the what you call them as one of the technique called DNA fingerprinting technique. This is the most accurate method ಅನ್ನೋದು. ಇಲ್ಲಿ DNA fingerprinting ಅಂದ್ರೆ ಏನು ಅಂದ್ರೆ ನಾವು ಯಾವ್ಯಾವ ಏನಾರ ಕಲ್ಪ್ರಿಟ್ ಅಂದ್ರೆ ಏನಾರ they can do a crime or there is a and sometimes what happens natural disaster may occur. There we can lost our children ಆಗಿರ್ಬೋದು, the parents ಆಗಿರ್ಬೋದು, and sometimes what you call them is ಬೇಬಿ ಸ್ವಿಚ್ ಓವರ್ ಇನ್ ಹಾಸ್ಪಿಟಲ್ಸ್ ಅಲ್ಲಿ ಆಗುವಂಥದ್ದು. ಇಂಥ ಅನೇಕ ಸಂದರ್ಭದಲ್ಲಿ ಅವರ ಐಡೆಂಟಿಟಿ, ಅವನ ರಿಲೇಷನ್ಶಿಪ್ ಯಾರ ಜೊತೆಗೆ ತಂದೆ ತಾಯಿಗಳು ಯಾರು ಅನ್ನೋದು, ಇಂಥ ಸಂಬಂಧಗಳನ್ನ ಅವ್ರನ್ನ ಎಸ್ಟಾಬ್ಲಿಷ್ ಮಾಡೋದು ಯಾವುದ್ರ ಮುಖಾಂತರ ಈ ಟೆಕ್ನಿಕ್ ಮುಖಾಂತರ. ಅದಕ್ಕೆ ಯಾವುದೇ ಒಂದು ಕ್ರೈಮ್ ಸ್ಪಾಟಲ್ಲಿ ಒಂದು ಕ್ರೈಮ್ ಆಗಿದೆ ಅಂದರೆ ಅಲ್ಲಿ ಏನಾರ ಒಂದು ಸಾಕ್ಷ್ಯಾಧಾರಗಳು ಸಿಗ್ತವೆ. ಆ ಒಂದು ಸ್ಯಾಂಪಲ್ಸ್ಗಳನ್ನ ಅಲ್ಲಿ ಕಲೆಕ್ಟ್ ಮಾಡಿಕೊಂಡು ನಾವು ಹೂ ಇಸ್ ದಿ ಪರ್ಸನ್ ಹೂ ಹ್ಯಾವ್ ಮೇಡ್ ದಿಸ್ ಕ್ರೈಮ್ ಅನ್ನೋದು ಪತ್ತೆ ಹಚ್ಚಲಿಕ್ಕೂ ಈ ಒಂದು ಟೆಕ್ನಿಕ್ನ ಉಪಯೋಗಿಸ್ತೀವಿ. Here this is called as a let me know about what called the steps of DNA fingerprinting. Here DNA fingerprinting is a technique you can what called compare the DNA of two different individuals. Two different individuals, comparison of DNA from two different sources. Now we are going to compare the DNA from two different sources. Now why we are going to separate what called as a compare DNA from two different sources to establish the identity. For example, if the crime spot ಅಲ್ಲಿ ಒಂದು DNA ಸಿಕ್ಕಿದೆ, ಆ ಒಂದು ಯಾರು ಕ್ರೈಮ್ ಮಾಡಿದ್ದಾರೆ ಅಂತ ಮತ್ತೆ ಇನ್ನು ಯಾರು ಸಸ್ಪೆಕ್ಟ್ ಮಾಡಿರ್ತೀವಿ ನಾವು, ಅವರಿಬ್ಬರದು DNA ಮ್ಯಾಚ್ ಆಗುತ್ತೆ ನಾವು ನೋಡೋದು. ದಟ್ ಕಾಲ್ ಮೀನ್ಸ್ ಒಂದು ಟೆಕ್ನಿಕಲ್ಲಿ ಏನು ಮಾಡುತ್ತೆ, ಇಟ್ ಇಸ್ ಟೆಕ್ನಿಕ್ ಆಫ್ ಇನ್ ವಿಚ್ ದಿ ಕಂಪ್ಯಾರಿಸನ್ ಆಫ್ DNA. ಏನು ಮಾಡ್ತೀವಿ, ಕಂಪೇರ್ ಮಾಡ್ತೀವಿ DNA ಟೂ ಡಿಫ್ರೆಂಟ್ ಸೋರ್ಸ್, ಬೇರೆ ಬೇರೆ ಸೋರ್ಸ್ ಇಂದ ಸಿಕ್ಕಿರೋಂಥದ್ದು. ನಾವು ಸಸ್ಪೆಕ್ಟ್ ಮಾಡಿರೋ ಇಂಡಿವಿಜುವಲ್ಸ್, ಕ್ರೈಮ್ ಸ್ಪಾಟಲ್ಲಿ ಸಿಕ್ಕಿರುವಂಥ DNA ಎರಡನ್ನ ಟೂ ಡಿಫ್ರೆಂಟ್ ಸೋರ್ಸ್ ಅಂತ ಹೇಳ್ಬೋದು. ಹಂಗಾಗಿ ಅಂಥ ಒಂದು DNAಗಳು ನಾವೇನು ಮಾಡ್ತೀವಿ, ನೋಡಿ ಕಳೆದ ಮೀನ್ಸ್ ಕಂಪೇರ್ ಮಾಡಿ ವಿ ಗೋಯಿಂಗ್ ಟು ಎಸ್ಟಾಬ್ಲಿಷ್ ದಿ ಐಡೆಂಟಿಟಿ. ಅವು ಒಂದಕ್ಕೊಂದು ಹೋಲ್ತದವೋ, ಒಂದು ಹೋಲ್ತಿದ್ರೆ ಅವನ್ನೇ ಕಲ್ಫ್ರಿಟ್ ಅಂತ ಗೊತ್ತಿಡಿರ್ಬೋದು. ಅದಕ್ಕೆ ವಿ ಆರ್ ಗೋಯಿಂಗ್ ಟು ಡೂ ದಿಸ್. ಇಟ್ಕೊಂಡು ವಾಟ್ ಇಸ್ ದ DNA fingerprinting ಅಂದರೆ ಇಟ್ ಇಸ್ ದಿ ವಾಟ್ ಯು ಆರ್ ಗೋಯಿಂಗ್ ಟು ಡೂ, ಇಟ್ ಇಸ್ ದಿ ಕಂಪ್ಯಾರಿಸನ್ ಆಫ್ DNA from two different sources. Comparison of DNA from two different sources. Why we are going to do this? To establish identity. That is what we are going to do in the DNA fingerprinting. Comparison of a DNA from two different sources to establish the identity. That is what to do in the DNA fingerprinting. Here, in case of this, it is what you call them as an analytical technique. This was the technique was called them as an analytical technique. Here you can see that we call them as a do ಅಂದರೆ ಕಂಪೇರ್ ಮಾಡ್ತಾ ಇದೀವಿ ಅಂದರೆ ಇಲ್ಲಿ ಇನ್ ಕೇಸ್ ಆಫ್ ದಿಸ್ ಅಲ್ಲಿ ಅನಲಿಟಿಕಲ್ ಒಂದು ಅನಾಲಿಸಿಸ್ ಮಾಡುವಂಥ ಟೆಕ್ನಿಕ್. ಇಲ್ಲಿ ಏನು ಮಾಡೋದು, ಅನಾಲಿಟಿಕ್ ಟೆಕ್ನಿಕ್ ಆಫ್ ಡಿಟೆಕ್ಟಿಂಗ್ ದಿ ವಾಟ್ ಯು ಕಾಲ್ ಕಂಪೇರಿಂಗ್ ದಿ ಸ್ಪೆಸಿಫಿಕ್ ನ್ಯೂಕ್ಲಿಯೇಟ್ ಸೀಕ್ವೆನ್ಸ್ ಇನ್ ಎ DNA. ಅಂದರೆ ನಾವು ಕಂಪೇರ್ ಮಾಡ್ತೀವಿ ಅಂದರೆ ಏನಂದ್ರೆ ಅದಾಗಿರೋ ನ್ಯೂಕ್ಲಿಯೇಟ್ ಸೀಕ್ವೆನ್ಸ್ ನಾವು ವಾಟ್ ಯು ಕಾಲ್ ಮೀನ್ಸ್ ಕಂಪೇರ್ ಮಾಡಿ ಅನಾಲಿಟಿಕಲ್ ಅನಲೈಸ್ ಮಾಡ್ತೀವಿ. ಇದ್ರೆ ಇವೊಂದು ಇದೇ ಥರ ಸೀಕ್ವೆನ್ಸ್ ಇದೆ DNA, ಇನ್ನೊಬ್ಬ ಸೋರ್ಸಲ್ಲಿ ಎರಡು ಸೋರ್ಸ್ ಸಿಕ್ಕಿದೆ, ಒಂದು ಕ್ರೈಮ್ ಸ್ಪಾಟಲ್ಲಿ ಇನ್ನೊಂದು ಬೇರೆ ಜಾಗದಲ್ಲಿ ಸಸ್ಪೆಕ್ಟ್ ಮಾಡಿರೋಂಥ ಇಂಡಿವಿಜುವಲ್. ಇವರಿಬ್ಬರದು ಸ್ಯಾಂಪಲ್ಸ್ಗಳನ್ನ ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ತಾರಂಥದ್ದು. ಕಂಪೇರ್ ಅಂದರೆ ಅಲ್ಲಿ ವಾಟ್ ಯು ಆರ್ ಗೋಯಿಂಗ್ ಟು ಕಂಪೇರ್ ದಿ DNA ಸೀಕ್ವೆನ್ಸಸ್ ಅನ್ನೋಂಥದ್ದು ಆಫ್ ದಿ ಇಂಡಿವಿಜುವಲ್ಸ್. ದೇರ್ ಬೈ ವಿ ಕ್ಯಾನ್ ವಾಟ್ ಯು ಕಾಲ್ ದೆಮ್ ಎಸ್ ಏನು ಮಾಡೋದು, ಐಡೆಂಟಿಫೈ ದಿ ಸಿಮಿಲಾರಿಟೀಸ್ ದ ಡಿಫರೆನ್ಸ್ ಇನ್ ಸಚ್ ವಾಟ್ ಯು ಕಾಲ್ ದೆಮ್ ಎಸ್ ಎ
ಟೆಕ್ನಿಕ್ಸ್. ಅಲ್ಲಿ ಏನಾರ ವ್ಯತ್ಯಾಸಗಳಿದಾವೋ ಅದು ಹೊಡಿಕೊಳ್ಳದೆ ದೇರ್ ಇಸ್ ಎ ಸಿಮಿಲಾರಿಟಿ ಇದೆ ಅನ್ನೋದನ್ನ ಈ ಸೀಕ್ವೆನ್ಸ್ ನೋಡಿದಾಗ ಇಬ್ಬರದು DNA ನಾವು ಸ್ಯಾಂಪಲ್ಸ್ ಅಲ್ಲಿ ನೋಡಿದಾಗ ವೆದರ್ ದೇ ಆರ್ ಸಿಮಿಲರ್ ಅಥವಾ ಇದಕ್ಕೆ ಎಸ್ಟಾಬ್ಲಿಷ್ ಐಡೆಂಟಿಟಿ ಸಿಮಿಲಾರಿಟಿ ಇದ್ರೆ ಒಂದಕ್ಕೊಂದು ಹೋಲ್ತವೆ ಅಂದ್ರೆ ಏನಂದ್ರೆ ದೇ ಆರ್ ವಾಟ್ ಕಾಲ್ ಎಸ್ಟಾಬ್ಲಿಷ್ಡ್ ಐಡೆಂಟಿಟಿ ಅವನೇ ಅಂತ ಗೊತ್ತಾಗುತ್ತೆ. ಇಫ್ ದೇ ಆರ್ ಡಿಫರೆಂಟ್ ಅಂದ್ರೆ ದಿಸ್ ಪರ್ಸನ್ ಇಸ್ ನಾಟ್ ಎ ರಿಯಲ್ ಪರ್ಸನ್ ಹೂ ಕಮಿಟೆಡ್ ದಿಸ್ ಅಂತ ಗೊತ್ತಾಗುತ್ತೆ. ಹಂಗಾಗಿ ಕಂಪೇರ್ ದಿ DNA ಸೀಕ್ವೆನ್ಸಸ್ ಮಾಡ್ತೀವಿ what you call in order to establish the what you call them as identity. Thereby ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ we are comparing the what you call them as a DNA sequence ಕಂಪೇರ್ ಮಾಡೋದ್ರ ಮುಖಾಂತರ ವೆದರ್ ದೇ ಆರ್ what you call them as any similarities or difference ಇದೆ ಅನ್ನೋದನ್ನ ನಾವು ಪತ್ತೆ ಹಚ್ಚಿ ಮುಖಾಂತರ ನಾವು ಈ ಒಂದು ಟೆಕ್ನಿಕ್ ಅಲ್ಲಿ ಬಳಸ್ತದೆ. ಇಲ್ಲಿ what you call them as ಇಲ್ಲಿ ಏನಾಗುತ್ತೆ ನಾನ್ ಕೋಡಿಂಗ್ DNA ಮೇಕ್ ದಿ ಲಾರ್ಜೆಸ್ಟ್ ಪೋರ್ಷನ್ ಆಫ್ what you call them DNA ಸೀಕ್ವೆನ್ಸ್. ಈಗ ರಿಪೀಟೆಡ್ ಸೀಕ್ವೆನ್ಸ್ ಆಗಿದೆ ಏನಾಗಿದೆ ಅಂದ್ರೆ ನಾನ್ ಕೋಡಿಂಗ್ DNA. ನಾನ್ ಕೋಡಿಂಗ್ ಯಾವ ಇಲ್ಲಿ ನಮ್ಮಲ್ಲಿ DNA ಅಲ್ಲಿ ಎಲ್ಲವೂ DNA ಇರುವಂತ ಸೀಕ್ವೆನ್ಸ್ ಅಲ್ಲಿ ಎಲ್ಲದೂ ಕೋಡ್ ಮಾಡೋದಿಲ್ಲ. ಸಮ್ ಆಫ್ ದಿ DNA ಇರುವಂತ ಕೋಡಾನ್ಸ್ಗಳು ಡು ನಾಟ್ ಕೋಡ್ ಫಾರ್ ಎನಿ ಅಮೈನೋ ಆಸಿಡ್ಸ್. ನಾವು ನಾನ್ ಕೋಡಿಂಗ್ DNA ಅಂತ ಕರಿತೀವಿ. ನಾನ್ ಕೋಡಿಂಗ್ DNA ಆಫ್ ಎ ಇಂಡಿವಿಜುವಲ್ ಕನ್ಸಿಸ್ಟಿಂಗ್ ಆಫ್ ಎ ರಿಪೀಟೆಡ್ ಆಗಿರುವಂತ ನ್ಯೂಕ್ಲಿಯೇಟ್ ಸೀಕ್ವೆನ್ಸ್ ಇರ್ತವೆ. ನಾನ್ ಕೋಡಿಂಗ್ಸ್ ಅಲ್ಲಿ ಇಂಡಿವಿಜುವಲ್ ಕನ್ಸಿಸ್ಟಿಂಗ್ ಆಫ್ ಎ ರಿಪೀಟೆಡ್ ನ್ಯೂಕ್ಲಿಯೇಟ್ ಸೀಕ್ವೆನ್ಸ್ ರಿಪೀಟ್ ಆಗಿರುವಂತ ನ್ಯೂಕ್ಲಿಯೇಟ್ ಸೀಕ್ವೆನ್ಸ್ ಇರ್ತವೆ. ದೋಸ್ ಆರ್ ಕಾಲ್ಡ್ ದೆಮ್ ಎಸ್ ಎ ವೇರಿಯಬಲ್ ನಂಬರ್ ಟೆಂಡಮ್ ರಿಪೀಟ್ಸ್. ಅಂದ್ರೆ ನಾನ್ ಕೋಡಿಂಗ್ DNA ಫಾರ್ ಎಕ್ಸಾಂಪಲ್ ದಿಸ್ ಇಸ್ DNA ಅಂದ್ರೆ DNA ಕೋಡ್ ಅಂದ್ರೆ ಕೋಡ್ ಮಾಡ್ತಾ ಇಲ್ಲ ಯಾವುದೋ ಅಮೈನೋ ಆಸಿಡ್ ಅಂದ್ರೆ ಅಲ್ಲಿ ಕೆಲವು ಸೀಕ್ವೆನ್ಸ್ ರಿಪೀಟೆಡ್ ಆಗಿರ್ತವೆ. ಸಮ್ ಆಫ್ ದಿ ರಿಪೀಟೆಡ್ ನ್ಯೂಕ್ಲಿಯೇಟ್ ಸೀಕ್ವೆನ್ಸ್ ಯು ಕ್ಯಾನ್ ಸಿ ದೋಸ್ ಆರ್ ಕಾಲ್ಡ್. ಇಲ್ಲಿ ಫಾರ್ ಎಕ್ಸಾಂಪಲ್ ಕೆಲವೊಂದ್ಸರಿ ಎ ಅನ್ನೋದು ಇಲ್ಲೊಂದ್ಸರಿ ರಿಪೀಟ್ ಆಗಿದೆ, ಮತ್ತೆ ಇನ್ನೆಲ್ಲ ಹೋದಾಗ ಇಲ್ಲೊಂದ್ಸರಿ ಎ ಅನ್ನೋದು ರಿಪೀಟ್ ಆಗಿರುತ್ತೆ ಅನ್ಕೊಳ್ಳಿ. ಹಿಂಗೆ ಈ ಲಾರ್ಜ್ ಪೋರ್ಷನ್ ಆಫ್ ದ DNAಗೆ ಪರ್ಟಿಕ್ಯುಲರ್ ಸೀಕ್ವೆನ್ಸ್ಗಳು ಏನಾಗ್ತದೆ ರಿಪೀಟೆಡ್. ನಾನ್ ಕೋಡಿಂಗ್ DNA consisting of a certain sequence which are repeated several times, ರಿಪೀಟ್ ಆಗಿರುತ್ತೆ. ದಟ್ ಇಸ್ ವಾಟ್ ಯು ಕಾಲ್ ದೆಮ್ as a ಜಂಕ್ DNA. ಅದಕ್ಕೆ ಏನಂತ ಕರಿತೀವಿ ನಾವು what you call ವೇರಿಯಬಲ್ ನಂಬರ್ ಟೆಂಡಮ್ ರಿಪೀಟ್ಸ್ ಅಂತ ಕರಿತೀವಿ. ಅಂತ DNA ಏನಿದೆಯಲ್ಲ ದಟ್ ಕಾಲ್ ದೆಮ್ as a that DNA is called them as a ಜಂಕ್ DNA ಅನ್ನೋದು which are usually ಈ ಒಂದು ರಿಪೀಟೆಡ್ ಸೀಕ್ವೆನ್ಸ್ ಇದೆಯಲ್ಲ ದೇ ಕ್ಯಾನ್ ಇನ್ ಎ ಲಾರ್ಜ್ ಪೋರ್ಷನ್ ಆಫ್ ದಿ DNA ಸರ್ಟನ್ ಸೀಕ್ವೆನ್ಸ್ ಆರ್ ವಿಚ್ ಆರ್ ಗೋಯಿಂಗ್ ಟು ರಿಪೀಟೆಡ್ ಸೆವರಲ್ ಟೈಮ್ಸ್. ಇಟ್ಸ್ ಕಾಲ್ಡ್ ವೇರಿಯಬಲ್ ನಂಬರ್ ಟೆಂಡಮ್. ನಂಬರ್ಗಳು ಒಬ್ಬ ಇಂಡಿವಿಜುವಲ್ಸ್ ಗಿಂತ ರಿಪೀಟ್ ಆಗಿರೋ ಸೀಕ್ವೆನ್ಸ್ ಒಬ್ಬನಲ್ಲಿ 10 ಸಲ ರಿಪೀಟ್ ಆಗಿರ್ಬೋದು, ಇನ್ನೊಂದರಲ್ಲಿ ಒಂದು 4 ಸಲ ರಿಪೀಟ್ ಆಗಿರ್ಬೋದು. ಈ ಒಂದು ರಿಪೀಟೆಡ್ ಸೀಕ್ವೆನ್ಸ್ಗಳು ಕಂಡು ಬರ್ತಾವಲ್ಲ ಅವನ್ನ ವೇರಿಯಬಲ್ ನಂಬರ್ ಟೆಂಡಮ್ ರಿಪೀಟ್ಸ್ ಅಂತ ಕರಿತೀವಿ. ಒಬ್ಬರಲ್ಲಿ ಕೆಲವು ಸೀಕ್ವೆನ್ಸ್ ಇರ್ತದೋ ಬಹಳ ಸಲ ಒಂದು 10 ಸಲ ರಿಪೀಟ್ ಆಗಿದೆ, ಇನ್ನೊಂದು 10 ಸಲ 15 ಸಲ ಆಗಿರ್ಬೋದು ಅಂದ್ಕೊಳ್ಳಿ. ದಟ್ ಇಸ್ ಕಾಲ್ಡ್ ವೇರಿಯಬಲ್ ನಂಬರ್ ಟೆಂಡಮ್ ರಿಪೀಟ್ಸ್ ಅಂತ ಕರಿತೀವಿ. ವಿಚ್ ಆರ್ ಡಿಫರೆಂಟ್ ಬಿಟ್ವೀನ್ ಟೂ ಇಂಡಿವಿಜುವಲ್ಸ್. ಅವು ಈ ತರ ರಿಪೀಟ್ ಆಗ್ತದವಲ್ಲ ಅವು ವಿಚ್ ಆರ್ ಡಿಫರೆಂಟ್ ಇನ್ ಟೂ ಡಿಫರೆಂಟ್ ಇಂಡಿವಿಜುವಲ್ಸ್ ಅಲ್ಲಿ ವ್ಯತ್ಯಾಸ ಇರ್ತವೆ ಅನ್ನೋದು ದಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಐಡೆಂಟಿಫೈಂಗ್ ದಿ ಇಂಡಿವಿಜುವಲ್. ಅದನ್ನ ನಾವು ಎಷ್ಟು ರಿಪೀಟ್ ಆಗಿದೆ ಒಬ್ಬ ಇಂಡಿವಿಜುವಲ್ಸ್ ಇದು 10 ಸಲ ರಿಪೀಟ್ ಆಗಿದೆ, ಇನ್ನೊಬ್ಬಲ್ಲಿ 12 ಸಲ ಆಗಿರ್ಬೋದು, ಕಡಿಮೆ ಆಗಿರ್ಬೋದು. ಅದನ್ನ ನಾವು ಈ ಬೇಸಿಸ್ ಆಫ್ ದಟ್ ವಿ ಕ್ಯಾನ್ ಐಡೆಂಟಿಫೈ ದಿ ಇಂಡಿವಿಜುವಲ್ಸ್ ಅನ್ನೋದು. ದಿಸ್ ಮೆಥಡ್ ವಾಸ್ ಎಂಪ್ಲಾಯ್ಡ್. ದಿಸ್ ಮೆಥಡ್ ಏನಿದೆಯಲ್ಲ ದಿಸ್ ಇಸ್ ವಾಟ್ ಯು ಕಾಲ್ ದೆಮ್. ನಿಮಗೆ ವಾಟ್ ಇಸ್ ಮೀನ್ ಬೈ ವೇರಿಯಬಲ್ ನಂಬರ್ ಟೆಂಡಮ್ ರಿಪೀಟ್ಸ್ ಅಂದ್ರೆ ಏನಾಗಿದೆ ಅಂದ್ರೆ ಇನ್ ಕೇಸ್ ಆಫ್ ಇನ್ ನಾನ್ ಕೋಡಿಂಗ್ DNA ದಲ್ಲಿ ಜಂಕ್ DNA ಅಂತ ಕರಿತೀವಿ. ಇಂಡಿವಿಜುವಲ್ ಕನ್ಸಿಸ್ಟಿಂಗ್ ಆಫ್ ಸರ್ಟನ್ ರಿಪೀಟೆಡ್ ನ್ಯೂಕ್ಲಿಯೇಟ್ ಸೀಕ್ವೆನ್ಸ್ ಇರ್ತವೆ. ಕನ್ಸಿಸ್ಟಿಂಗ್ ಆಫ್ ಇಂಡಿವಿಜುವಲ್ ರಿಪೀಟೆಡ್ ನ್ಯೂಕ್ಲಿಯೇಟ್ ಸೀಕ್ವೆನ್ಸ್ ಇರ್ತವೆ. ದೋಸ್ ಆರ್ ಕಾಲ್ಡ್ ದೆಮ್ as a ವೇರಿಯಬಲ್ ನಂಬರ್ ಟೆಂಡಮ್ ರಿಪೀಟ್ಸ್. ಈ ವೇರಿಯಬಲ್ ನಂಬರ್ ಟೆಂಡಮ್ ರಿಪೀಟ್ಸ್ಗಳು ಏನಾದವ ಸರ್ಟನ್ ಸೀಕ್ವೆನ್ಸ್ ರಿಪೀಟ್ ಆಗಿರ್ತಾವಲ್ಲ ಅವು ನಾನ್ ಕೋಡಿಂಗ್ DNA ರಿಪೀಟ್ ಆಗಿರ್ತವೆ. ಅವು ವಿಚ್ ಆರ್ ಡಿಫರ್ ಇನ್ ಡಿಫರೆಂಟ್ ಇಂಡಿವಿಜುವಲ್ಸ್. ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ದೇ ಡಿಫರ್ ಆಗಿರ್ತವೆ ಇನ್ ಇಂಡಿವಿಜುವಲ್ಸ್. ದಟ್ ಕ್ಯಾನ್ ಯೂಸ್ಡ್ ಇನ್ ಅದನ್ನು ನಾವು ಐಡೆಂಟಿಫೈ ಮಾಡ್ತೀವಿ ಅಂದ್ರೆ ಇಲ್ಲಿ ದಿಸ್ ವಾಸ್ ಎ ಮೆಥಡ್ ವಾಸ್ ಕಾಲ್ಡ್ ದೆಮ್ as ಎಂಪ್ಲಾಯ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್. ನಾವು ಈ ಒಂದು ಮೆಥಡ್ ನ ಉಪಯೋಗಿಸಿ DNA ಫಿಂಗರ್ ಪ್ರಿಂಟ್ ಅಲ್ಲಿ ಕಾಲ್ಡ್ ದೆಮ್ as ಮೆಥಡ್. ಯಾವ ಮೆಥಡ್ ಇಸ್ ಎಂಪ್ಲಾಯ್ಡ್ ಇನ್ DNA ಫಿಂಗರ್ ಪ್ರಿಂಟ್ ಇಸ್ ದಿ restriction fragment length polymorphism. What you call them as a method employed in DNA fingerprint is a restriction fragment length polymorphism. Restriction fragment length polymorphism ಅಂತ RFLP ಅಂತ. This called them as ಇಲ್ಲಿ ಈ ಒಂದು ಮೆಥಡ್ ಎಂಪ್ಲಾಯ್ಡ್ ಇನ್ DNA fingerprinting is restriction fragment length polymorphism ಅನ್ನೋದು. This technique was developed by one of the scientists what you call them as a
ಅಲೆಕ್ ಜೆಫ್ರಿ ಅನ್ನುವಂಥನ್ನು ಇಟ್ಕೊಳ್ಳೆ ಯೂನಿವರ್ಸಿಟಿ ಆಫ್ UK ಲೆಸ್ಟರ್ ಯೂನಿವರ್ಸಿಟಿ ಆಫ್ ದಿ UK ಅನ್ನು ಈ ಒಂದು ಟೆಕ್ನಿಕ್ ಅನ್ನು ಡೆವಲಪ್ ಮಾಡಿ ಈ ಮುಖಾಂತರ ದೇ ಕ್ಯಾನ್ ಐಡೆಂಟಿಫೈ ದಿ ಇಂಡಿವಿಜುವಲ್ ದಟ್ ಕಾಲ್ಡ್ ದಿ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್. ಮೆಥಡ್ ಎಂಪ್ಲಾಯ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್ ಇದೆ ರಿಸ್ಟ್ರಿಕ್ಷನ್, ಫ್ರಾಗ್ಮೆಂಟ್, ಲೆಂತ್, ಪಾಲಿಮಾರ್ಫಿಸಮ್. ಅಂದರೆ ಪಾಲಿಮಾರ್ಫಿಸಮ್ ಕೆಲವು ಎಷ್ಟು ಸರಿ ಅದು ರಿಪೀಟ್ ಆಗಿದೆ, ಎಷ್ಟು ಟೈಮ್, ಪಾಲಿಮಾರ್ಫಿಸಮ್, ರಿಸ್ಟ್ರಿಕ್ಷನ್, ಫ್ರಾಗ್ಮೆಂಟ್, ಕಟ್ ಮಾಡೋಕ್ಕೆ ಕೆಲವು ಸೀಕ್ವೆನ್ಸ್ಗಳು ನಮಗೆ ಗೊತ್ತಾಗುತ್ತೆ. ಆ ಸೀಕ್ವೆನ್ಸ್ ಎಷ್ಟು ಲೆಂತಲ್ಲಿ ಎಷ್ಟು ಅದು ರಿಪೀಟ್ ಆಗಿದೆ, ಲೆಂತ್, ರಿಸ್ಟ್ರಿಕ್ಷನ್, ಫ್ರಾಗ್ಮೆಂಟ್, ಲೆಂತ್, ಪಾಲಿಮಾರ್ಫಿಸಮ್ ಅಂತ ಈ ಮೆಥಡ್ ಅನ್ನು ಉಪಯೋಗಿಸಿ ನಾವು DNA ಫಿಂಗರ್ ಪ್ರಿಂಟಿಂಗ್ ಮಾಡ್ತೀವಿ. ಈಗ ವಾಟ್ ಆಸ್ ದ ಡಿಫರೆನ್ಸ್ ಫೌಂಡ್ ಇನ್ ಕೇಸ್ DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಏನು ಡಿಫರೆನ್ಸ್ ಇದೆ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಅಂದ್ರೆ ಅಲ್ಲಿ ಮುಖ್ಯವಾಗಿ ರಿಪೀಟೆಡ್ ಸೀಕ್ವೆನ್ಸ್ ಇರ್ತವೆ. ಆ ಸೀಕ್ವೆನ್ಸ್ ನಾವು ಯೂಸ್ ಮಾಡಿ ಐಡೆಂಟಿಫೈ ಮಾಡ್ತೀವಿ ಅನ್ನೋದು ಗೊತ್ತಾಗಿದೆ. ನಾವು ವಾಟ್ ಆರ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್? DNA ಫಿಂಗರ್ ಪ್ರಿಂಟಿಂಗ್ ಅಲ್ಲಿ ಏನೇನು ಸ್ಟೆಪ್ಸ್ ಇದೆ? ಫಸ್ಟ್ ಸ್ಟೆಪ್ ಇಸ್ ವಾಟ್ ಯು ಕಾಲ್ ದಿಸ್, ನೀವು ಇದನ್ನ they can ask you 5 marks ಗೆ. What is called collection of sample. Second step is called this is a collection of sample. Extraction of DNA. Extraction of DNA. Next step is called extraction of DNA. And third step is what you call them is a separation of DNA fragments. Separation of DNA fragments. Next one called them is a extraction of DNA fragments. See what called them is separation of DNA fragment, extraction of DNA fragments. The extraction of DNA fragments. Extraction of DNA fragments. We call them as a next one. Call them as a even tagging of radioactive DNA probe. Tagging of radioactive DNA probe. What you call them is a this is what I call the tagging of a radioactive DNA probe. It's not visible, I think. You want to write later. This is called them as a E. I want to write here. This is called them as a E. Tagging of radioactive DNA probe. And the last step is called them as nothing but a autoradiography. So these are what we call them certain steps involved in case of what we call DNA fingerprinting. One is called them as a collection of a sample, extraction of the DNA, and third step is separation of the DNA fragments, extraction of DNA fragment, and tagging of radioactive DNA from autoradiography. These are the 5 steps involved in what we call them as a DNA fingerprinting. Sorry, what we call them as the 7 steps are there. These 7 steps are involved in what called DNA fingerprinting. Now let me study one by one step. Which are those steps and what we are going to do in each step. First step is called as a collection of sample. We are going to collect this sample. Sample we are collected from the what you call them as a collect ಮಾಡಿ different source ಅಲ್ಲಿ collect ಮಾಡಬಹುದು depending upon the what is the purpose for doing fingerprinting ಅನ್ನೋದು ಯಾವ ಒಂದು ಸಿಚುಯೇಷನ್ ನಲ್ಲಿ ನಾವು ಇದೆ ಅನ್ನೋದ್ರ ಮೇಲೆ ಸಿಚುಯೇಷನ್ ಮೇಲೆ ಯಾವ ಸ್ಯಾಂಪಲ್ಸ್ಗಳು ನಮಗೆ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಸ್ಯಾಂಪಲ್ಸ್ ಮೇ ಬಿ what you call them as a blood ಇರಬಹುದು. what you call them as blood. We are going to collect the blood sample ಇರಬಹುದು. ಇನ್ನು ಕ್ರೈಮ್ ಆಗಿಲ್ಲ ಬ್ಲಡ್ ಇದ್ರೆ ಬ್ಲಡ್ ಸ್ಯಾಂಪಲ್. you can see okay different instances ಬೇರೆ ಇನ್ಸ್ಟೆನ್ಸ್ ಬೇರೆ ತರ ಸ್ಯಾಂಪಲ್ಸ್ ಸಿಗ್ತವೆ. blood ಇರಬಹುದು, what you call semen. in some times what happen in rape like that going to happen. Our semen we are going to collect, and saliva, hair follicle we are going to select.
ಸ್ಯಾಂಪಲ್. ಹೀಗಾಗಿ ಇಂಥ ಆಮೇಲೆ ವಾಟ್ ಯು ಕಾಲ್ ದೆಮ್ ಇಸ್ ಎ ಸ್ಕಿನ್, ಬೋನ್, ಸ್ಕಿನ್ ಇರ್ಬೋದು, ಬೋನ್ ಇರ್ಬೋದು, ಅಥವಾ ಎನಿ ಅದರ್ ಟಿಶ್ಯೂ, ಎನಿ ಅದರ್ tissue you may going to available in that spot, that is going to collect it. That is what we are doing in the first step is called is a collection of a sample. Sample may be blood, semen, saliva, hair follicles, skin, bone, or any other tissues may be there. This is called as a collection of sample. First step. Next step is what we call is a separation of the DNA. ಈ ಸ್ಯಾಂಪಲ್ ಒಳಗಡೆ DNA ಇದೆ. ಈಗ ಫಾರ್ ಎಕ್ಸಾಂಪಲ್ ಸೆಮನ್ ಒಳಗೆ ಸೆಲ್ಸ್ ಇರ್ತವೆ, ಆ ಸೆಲ್ ಬ್ಲಡ್ ಇದೆ, ಬ್ಲಡ್ ಸೆಲ್ ಒಳಗಡೆ DNA ಇದೆ. ಆ DNA ನಾವು ಸಪರೇಟ್ ಮಾಡುವಂಥದ್ದು. ದಟ್ ಇಸ್ ಕಾಲ್ಡ್ ಇನ್ ಸೆಕೆಂಡ್ ಸ್ಟೆಪ್ ಇಸ್ ಕಾಲ್ಡ್ ಇನ್ ಇಸ್ ಎ ಸೆಕೆಂಡ್ ಸ್ಟೆಪ್ ಇಸ್ ಕಾಲ್ಡ್ ಸಪರೇಷನ್. ವಾಟ್ ಯು ಕಾಲ್ ಇನ್ ಇಸ್ ಎ ಸಪರೇಷನ್ ಆಫ್ what you call DNA. DNA ನಾವು ಸಪರೇಟ್ ಮಾಡ್ತೀವಿ. ಸಪರೇಟ್ ಮಾಡಬೇಕಂದ್ರೆ ಈ ಸೆಲ್ಸ್ಗಳು ಏನಿದೆ ಸ್ಯಾಂಪಲ್ ಅಲ್ಲಿ ಇರುವಂತಹ ಸೆಲ್ಸ್ಗಳನ್ನ ನಾವೇನ್ ಮಾಡ್ತೀವಿ, ಸೆಂಟ್ರಿಫ್ಯೂಸ್ ಮಾಡ್ತೀವಿ. ಟೇಕನ್ ಇನ್ ಎ ಸೆಂಟ್ರಿಫ್ಯೂಗೇಷನ್ ಟ್ಯೂಬ್ ಅಂಡ್ ವೇರ್ ಯು ಕ್ಯಾನ್ ಗೋಯಿಂಗ್ ಟು ಸೆಂಟ್ರಿಫ್ಯೂಸ್ ಅಟ್ ಎ 2000 RPM. what called 2000 RPM ಅಂದ್ರೆ ಅದೆಷ್ಟು ತಿರುಗುತ್ತೆ ಸೆಂಟ್ರಿಫ್ಯೂಗೇಷನ್ ನಲ್ಲಿ ನಾವು ಇಟ್ಟ ಮಿಷನ್ ಒಳಗಡೆ ಸೆಂಟ್ರಿಫ್ಯೂಗೇಷನ್ ಟ್ಯೂಬ್ಸ್ ಇರ್ತವೆ, ಅದರಲ್ಲಿ ಈ ಸ್ಯಾಂಪಲ್ ಹಾಕಿ ಸೆಂಟ್ರಿಫ್ಯೂಗೇಷನ್ ಟ್ಯೂಬ್ ದೇ ಗೋಯಿಂಗ್ ಟು ಆಡ್ ದಿಸ್ what called ಸ್ಯಾಂಪಲ್ಸ್ ನ ಹಾಕ್ತಾರೆ. ಅದಕ್ಕೆ ಕೆಲವು ಸೊಲ್ಯೂಷನ್ಸ್ ಇರ್ತದೆ. ಈ ಸೆಂಟ್ರಿಫ್ಯೂಗೇಷನ್ ಟ್ಯೂಬ್ ನಾವು ರೊಟೇಷನ್ ಮಾಡ್ತೇವೆ, ಅಲ್ಲೇನಾದ್ರೆ ಅನೇಕ ಸೆಲ್ಸ್ಗಳು ಇರ್ತಾವೆ, ದಿ ಗೆಟ್ ಸಪರೇಟ್, ಸೆಲ್ಸ್ ಎಲ್ಲ ಸಪರೇಟ್ ಆಗ್ತವೆ. ನಾವು ಟಿಶ್ಯೂ ತಗೊಂಡಿರ್ತೀವಿ, ಅದರಲ್ಲಿ ಇರೋಂಥ ಸೆಲ್ಸ್ಗಳು ಸಪರೇಷನ್ ಆಗಲಿಕ್ಕೆ ವಿ ಆರ್ ಗೋಯಿಂಗ್ ಟು ಒಳಗೆ ಸೆಂಟ್ರಿಫಿಕೇಶನ್ ಮಾಡ್ತಾರೆ. ಒಂದು ಸೆಟಲ್ಮೆಂಟ್ ಆಗುತ್ತೆ, ಡೆನ್ಸಿಟಿ ಗ್ರೇಡಿಯಂಟ್ ಡೆನ್ಸಿಟಿ ಮೇಲೆ ದೇ ಗೋಯಿಂಗ್ ಟು ಸೆಟಲ್ ಅಂಡ್ ದಿಸ್ ಕಾಲ್ಡ್ ಸೆಂಟ್ರಿಫಿಕೇಶನ್ ಮಾಡ್ತೀವಿ ಬೈ ಅಂಡ್ ಸಪರೇಟ್ ದಿ ಸೆಲ್ಸ್. ಆಫ್ಟರ್ ಸಪರೇಷನ್ ಆಫ್ ದಿ ಸೆಲ್ಸ್ ಏನು ಮಾಡ್ತೇವೆ, ದಿ ಸೆಲ್ಸ್ ಆರ್ ಕಾಲ್ಡ್ ಟ್ರೀಟೆಡ್ ವಿತ್ ಸರ್ಟನ್ ಎನ್ಸೈಮ್ಸ್. ಇದಕ್ಕೆ ನಾವು ಈ ಸೆಲ್ಸ್ಗಳು ಸಪರೇಷನ್ ಆಗುವ ಅದಕ್ಕೆ ವಿ ಆರ್ ಗೆಟಿಂಗ್ ಸಮ್ ಆಫ್ ದಿ ಎನ್ಸೈಮ್ಸ್ which can what you call them is a digestive cell wall and cell membrane ಏನು ಮಾಡ್ತದೋ, ಈಗ ನಾವು ಎನ್ಸೈಮ್ಸ್ ಹಾಕಿದಾಗ ಅವೇನು ಮಾಡ್ತದೆ, ಸೆಲ್ what you call ಸೆಲ್ ವಾಲ್ ನ ಸೆಲ್ ಮೆಂಬ್ರೇನ್ ಸೆಲ್ ಮೆಂಬ್ರೇನ್ ಇನ್ ಕೇಸ್ ಅನಿಮಲ್ಸ್ ಇದೆ, ಈ ಸೆಲ್ ಮೆಂಬ್ರೇನ್ ಏನು ಮಾಡುತ್ತೆ, ಅದನ್ನ ಡೈಜೆಸ್ಟ್ ಮಾಡುತ್ತೆ. ಅಂಡ್ ಆಲ್ಸೋ ನ್ಯೂಕ್ಲಿಯಸ್ ಇದೆ, ನ್ಯೂಕ್ಲಿಯರ್ ಮೆಂಬ್ರೇನ್ ಡೈಜೆಸ್ಟ್ ಮಾಡುತ್ತೆ ಅಂಡ್ ಸೆಟ್ ಫ್ರೀ ದಿ what you call DNA. ಬೇಕಾದಂಥ DNA ಏನಾಗುತ್ತೆ ಸೆಟ್ ಫ್ರೀ ಆಗುತ್ತೆ ಫ್ರಮ್ ದಿ ಒಳಗಡೆ ಇದೆ, ಮೆಂಬ್ರೇನ್ ಒಳಗಡೆ ಇದೆ. ಆ ಮೆಂಬ್ರೇನ್ ಸಪರೇಷನ್ ಆಗುತ್ತೆ, ನೀವು ಸೆಲ್ ಮೆಂಬ್ರೇನು ನ್ಯೂಕ್ಲಿಯರ್ ಮೆಂಬ್ರೇನ್ ಸಪರೇಷನ್ ಒಳಗಡೆ ನ್ಯೂಕ್ಲಿಯಸ್ ಒಳಗಡೆ DNA ಇರ್ತದೆ, ಅದೇನಾಗುತ್ತೆ ಫ್ರೀ ಆಗುತ್ತೆ ಅನ್ನೋದು. ಅಂಡ್ ದಿಸ್ ಇಸ್ ಕಾಲ್ಡ್ ಎಸ್ ಎ ಫ್ರೀಯಿಂಗ್ ಆಫ್ ದಿ what you call them is a piece of the DNA ಸಪರೇಟ್ ಆಗುತ್ತೆ. ಹಿಯರ್ ದಿಸ್ ಸ್ಯಾಂಪಲ್ ಆಫ್ DNA ಸಿಗ್ತದೆ ನಮ್ಗೆ. ಈಗ ಆ ಸ್ಯಾಂಪಲ್ ಆಫ್ DNA ಅದಕ್ಕೆ ಸಪರೇಷನ್ ಮಾಡ್ಕೊಂಡ್ವಿ ನಾವು. DNA ಹೆಂಗ್ ಮಾಡಿದ್ವಿ, ಸೆಂಟ್ರಿಫಿಕೇಶನ್ ಮಾಡಿದ್ವಿ, ಅವಾಗ ಸೆಲ್ ಸಪರೇಷನ್ ಆದವು. ನೆಕ್ಸ್ಟ್ ಎನ್ಸೈಮ್ ಆ್ಯಡ್ ಮಾಡಿ ಡೈಜೆಸ್ಟ್ ಮಾಡಿದ್ವಿ ಸೆಲ್ ಮೆಂಬ್ರೇನ್ ಮತ್ತೆ ನ್ಯೂಕ್ಲಿಯರ್ ಮೆಂಬ್ರೇನ್. ಅವಾಗ ಸೆಟ್ ಫ್ರೀ ಆಯ್ತು, ಪೀಸ್ ಆಫ್ DNA ಫ್ರೀ ಆಯಿತು. ಆ ಒಂದು ಫ್ರೀ ಆಗಿ ಈ ಥರ ಸಪ್ರೇಟ್ ಮಾಡಿದ DNA ನಾವು ಟ್ರೀಟೆಡ್ ವಿತ್ ಸಮ್ ಆಫ್ ದಿ ಎನ್ಸೈಮ್. ವಾಟ್ ದಟ್ ಎನ್ಸೈಮ್ ಇವಾಗ ಗೊಂಡ್ರೆ ಆ್ಯಡ್ ಅಂದರೆ ಅದನ್ನು ಕಟ್ ಮಾಡ್ತೀವಿ ಡಿಫ್ರೆಂಟ್ ಲೆಂತಲ್ಲಿ. ಅದಕ್ಕೆ ರೆಸ್ಟ್ರಿಕ್ಷನ್ ಲೆಂತ್ ಪಾಲಿಮಾರ್ಫಿಸಮ್ ಅಂತ ಅದಕ್ಕೆ ನಾವು ಹೇಳಿದ್ವಿ. ಆ ಒಂದು ಕಟ್ ಮಾಡಿ ಯಾವ ಸೀಕ್ವೆನ್ಸ್ ಇದೆ ಅನ್ನೋದು ನೋಡ್ಕೊಂಡು ಅದಕ್ಕೆ ನಾವು ಪ್ರೋಬ್ ಆ್ಯಡ್ ಮಾಡಿ ಅದನ್ನು ಇದು ಮಾಡ್ತೀವಿ. ಅದಕ್ಕೆ ರಿಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ ಲೆಂತ್ ಪಾಲಿಮಾರ್ಫಿಸಮ್ ಟೆಕ್ನಿಕ್ ಯೂಸ್ಡ್ ಇನ್ what you call them is DNA ಫಿಂಗರ್ ಪ್ರಿಂಟಿಂಗ್ ಅಂತ ಹೇಳಿ. ಇಲ್ಲಿ what you call them is ಇದನ್ನೇನು ಮಾಡ್ತೀವಿ, ಸಪ್ರೇಟ್ ಅಂತ DNA. ಫಾರ್ ಎಕ್ಸಾಂಪಲ್ ದಿಸ್ ಇಸ್ DNA. I want to write here. So what are the steps? This is called DNA we get. ಆ DNA ಏನು ಮಾಡ್ತೀವಿ ನಾವು ಟ್ರೀಟ್ಮೆಂಟ್ what you call RENG ಟ್ರೀಟ್ಮೆಂಟ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ದಿಸ್ ಗೆಟ್ what you call ಫ್ರಾಗ್ಮೆಂಟ್ ತುಂಡಾಗುತ್ತೆ DNA. what you call is going to fragmented DNA gets fragmented ತುಂಡಾಗುತ್ತೆ DNA ಡಬಲ್ ಸ್ಟ್ರಾಂಡ್ DNA ಈ ಥರ ಕಾಣುತ್ತೆ ತುಂಡಾಗುತ್ತೆ. ಯಾಕಂದ್ರೆ we are what you call treated with certain enzymes which are going to enzyme restriction enzymes ಆ್ಯಡ್ ಮಾಡಿದಾಗ ಆ DNA ಏನಾಗುತ್ತೆ ಫ್ರಾಗ್ಮೆಂಟ್ ಆಗುತ್ತೆ, ತುಂಡಾಗುತ್ತೆ. ಅದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ನೇ ಕಟ್ ಮಾಡುತ್ತೆ. ಆಗ what you call them ಸ್ಯಾಂಪಲ್ ಆಫ್ DNA ನಾವು ಟ್ರೀಟೆಡ್ ವಿತ್ REN ಅಂದರೆ ರೆಸ್ಟ್ರಿಕ್ಷನ್ ಎಂಡ್ ಡೌನ್ ನ್ಯೂಕ್ಲಿಯಸ್ ಅಂದರೆ ಅವು ಮಾಲಿಕ್ಯುಲರ್ ಸೀಸರ್ಸ್ ಆಗಿ ಕೆಲಸ ಮಾಡ್ತದೆ. ಈಗ ಕಟ್ ದಿ DNA ಅಟ್ ಸ್ಪೆಸಿಫಿಕ್ ಸೀಕ್ವೆನ್ಸ್ ಅಲ್ಲಿ ಕಟ್ ಮಾಡುತ್ತೆ. ಅವಾಗ what you call them ವಿ ಗೆಟ್ ಎ DNA ಆಫ್ ಡಿಫ್ರೆಂಟ್ ಲೆಂತ್. ನಮಗೆ DNA ಸಿಕ್ತು, ಒಂದು ಉದ್ದ ಇರ್ಬೋದು DNA, ಒಂದು ಸಣ್ಣ ಇರ್ಬೋದು, ಹಿಂಗೆ DNA ಆಫ್ ಡಿಫ್ರೆಂಟ್ ಲೆಂತಿನ DNA ಸಿಕ್ತು. ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ದಿ ಸಪರೇಷನ್ ಆಫ್ DNA. Next step is what you call them as a, that is the step is called them as this is the separation of DNA and treating with REN ಜೊತೆ ನಾವು ಟ್ರೀಟ್ಮೆಂಟ್ ಮಾಡಿರೋಂಥದ್ದು ಈ ಥರ. ನೆಕ್ಸ್ಟ್ what you call them as a separation of DNA fragments. ಏನು ಮಾಡುವಂಥದ್ದು ಸಪರೇಷನ್. ಈಗ ಸೆಕೆಂಡ್ ಸ್ಟೆಪ್ ಇರ್ತದೆ, ಥರ್ಡ್ ಸ್ಟೆಪ್ ಇಸ್ ಕಾಲ್ಡ್ them as a separation. ಈ ಫ್ರಾಗ್ಮೆಂಟ್ಸ್ ಕೂಡ ಸಪರೇಟ್, ಅನೇಕ ಫ್ರಾಗ್ಮೆಂಟ್ಸ್ ಇದ್ದಾಗ ನಾವು ಈ ಫ್ರಾಗ್ಮೆಂಟ್ಸ್ ಸಪರೇಷನ್ ಮಾಡ್ತೀವಿ. ಸಪರೇಷನ್ ಆಫ್
DNA fragments. DNA fragments ಏನು ಮಾಡಬೇಕು ಸಪರೇಷನ್ ಮಾಡಬೇಕು. ಸಪರೇಷನ್ ಆಫ್ DNA fragments ಮಾಡಬೇಕಾದ್ರೆ ಈಗ ನಮಗೆ ತುಂಡಾಗಿ ಸಿಕ್ಕಿದ DNA ಸಿಕ್ಕಿದಾವೆ, ಅವನ್ನ ಡಬಲ್ ಸ್ಟ್ಯಾಂಡ್ ಸಿಂಗಲ್ ಸ್ಟ್ಯಾಂಡ್ ಆಗಿ ನಾವು ಟು ಕನ್ವರ್ಟ್. ಅಂದ್ರೆ DNA ಫ್ರಾಗ್ಮೆಂಟ್ ಆರ್ ಅಲೋಡ್ ಏನ್ ಮಾಡ್ತಾರೆ, ಫಸ್ಟ್ ದೇ ಟ್ರೀಟೆಡ್ ವಿತ್ ಸರ್ಟನ್ ಎನ್ಸೈಮ್ ಅಂಡ್ ವಿ ಕ್ಯಾನ್ ಸಿ ಇದೆ ಸಿಂಪಲ್ ಏನ್ ಮಾಡ್ತಾರೆ ಈಗ ಈ ರೀತಿಯಾಗಿ ಸಪರೇಟ್ DNA ಫ್ರಾಗ್ಮೆಂಟ್ಸ್ಗಳನ್ನ ನಾವು ಫಸ್ಟ್ ಬಟ್ ದೇ ಗೋಯಿಂಗ್ ಟು ಅಲೋ ಟು ಸಪರೇಟ್ ಆನ್ ಜೆಲ್ ಸ್ಲ್ಯಾಬ್. ಈ DNA ಫ್ರಾಗ್ಮೆಂಟ್ಸ್ ನಾವು ಅಲೋ ಟು ಸಪರೇಟ್ ಆನ್ ಜೆಲ್ ಸ್ಲ್ಯಾಬ್ ಮೇಲೆ ಸಪರೇಟ್ ಮಾಡ್ತಾರೆ. ಅಲ್ಲಿ ಸಪರೇಟ್ ಮಾಡ್ಬೇಕಾರೆ ಯೂಸಲಿ ದೇ ಗೋಯಿಂಗ್ ಟು ಸಪರೇಟ್ ಅಕಾರ್ಡಿಂಗ್ ಟು ವಾಟ್ ಯು ಕಾಲ್ ದೆಮ್ ಇಸ್ ದೇರ್ ಡೆನ್ಸಿಟಿ ಮೇಲೆ ದೇ ಸಪರೇಟೆಡ್ ಆನ್ ಜೆಲ್ ಸ್ಲ್ಯಾಬ್. ಈ DNA ಏನು ಮಾಡ್ತಾರೆ, ದೇ ಗೋಯಿಂಗ್ ಟೇಕ್ DNA ಫ್ರಾಗ್ಮೆಂಟ್ಸ್ ನ ಸಪರೇಟ್ ಮಾಡಬೇಕಾದ್ರೆ ದೇ ಆರ್ ಕಾಲ್ಡ್ ದೇ ಟೇಕನ್ ಇನ್ ಟು ದ ಜೆಲ್ ಸ್ಲ್ಯಾಬ್. Gel slab is there are certain values like this. Here some is positive or anode positive to negative ಅನ್ನೋದು anode li electrical field they going to apply, and this is gel slab and gel metal is there, and this is, there are few pores are there are pores are present here, and these ಎಲ್ಲ ನಾವು DNA ಗಳನ್ನ ಹಾಕಿದಾಗ ಏನಾಗುತ್ತೆ, they going to according to the gradient what you call the density they going to move towards the what you call them is DNA ಫ್ರಾಗ್ಮೆಂಟ್ಸ್ಗಳು ಮೂವ್ ಆಗ್ತವೆ. ಈ DNA ಫ್ರಾಗ್ಮೆಂಟ್ಸ್ ಮೂವ್ ಆಗ್ಬೇಕಾದ್ರೆ ಡೆನ್ಸಿಟಿ ದೋಸ್ ವಿಚ್ ಹ್ಯಾವಿಂಗ್ ಹೈ ಡೆನ್ಸಿಟಿ ಗೋಯಿಂಗ್ ಟು ಸೆಟಲ್ ಅಟ್ ದಿ ಬಾಟಮ್ ಅಲ್ಲೇ ಸೆಟಲ್ ಆಗ್ತವೆ. ವಿಚ್ ಹ್ಯಾವಿಂಗ್ ದೋಸ್ ಹ್ಯಾವಿಂಗ್ ಲೈಟರ್ ಡೆನ್ಸಿಟಿ DNA ಫ್ರಾಗ್ಮೆಂಟ್ಸ್ಗಳು ಮೂವ್ ಟುವರ್ಡ್ಸ್ ದಿ ಅದರ್ ಎಂಡ್ ಹೋಗ್ತವೆ. ಹಂಗ ಆ ರೀತಿಯಾಗಿ ನಾವೇನು ಮಾಡ್ತೀವಿ, DNA ಫ್ರಾಗ್ಮೆಂಟ್ಸ್ಗಳನ್ನ ಸಪರೇಟ್ ಮಾಡ್ತೀವಿ. ಸಪರೇಷನ್ ಮಾಡುವಾಗ ಅಲೋಡ್ ಟು ಸಪರೇಟ್ ಯಾವ್ದ್ರ ಮೇಲೆ ಸಪರೇಟ್ ಮಾಡ್ತೀವಿ ಅಂದ್ರೆ ಜೆಲ್ ಸ್ಲ್ಯಾಬ್ ಮೇಲೆ ಸಪರೇಟ್ ಮಾಡ್ತೀವಿ. ಇಲ್ಲಿ ಜೆಲ್ ಸ್ಲ್ಯಾಬ್ DNA ಫ್ರಾಗ್ಮೆಂಟ್ಸ್ ಆರ್ ಬಿಟ್ಟಿಕೊಳ್ಳಿ ಸಪರೇಟೆಡ್ ಆನ್ ಜೆಲ್ ಪ್ಲೇಟ್ ಅಕಾರ್ಡಿಂಗ್ ಟು ದೇರ್ ಡೆನ್ಸಿಟಿ ಗ್ರೇಡಿಯಂಟ್. ಹೆಂಗ್ ಸಪರೇಷನ್ ಆಗ್ತವೆ, ಅಕಾರ್ಡಿಂಗ್ ಟು ದೇರ್ ಡೆನ್ಸಿಟಿ ಗ್ರೇಡಿಯಂಟ್ ಮೇಲೆ ಯಾವ ಡೆನ್ಸಿಟಿ ತೂಕ ಇದಾವೆ ಅನ್ನೋದ್ರ ಮೇಲೆ ದೇ ಗೆಟ್ ಸಪರೇಟ್. ವಿಚ್ ಆರ್ ಹೆವಿಯರ್ ದೇ ಕೆನಾಟ್ ಮೂವ್, ದೇ ನಾಟ್ ಮೂವ್ ಇನ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡಿದಾಗ. ಈಗ ಒಂದು ಆಮೇಲೆ DNA ಏನದೇ ಚಾರ್ಜ್ ಯಾವುದಿದೆ ಅಂಡ್ ಹೌ ದೇ ವಾಂಟ್ ಟು ಮೂವ್ ಅನ್ನೋದು. ಇಲ್ಲಿ ಈಗ ಯಾವ ಇಲ್ಲಿ DNA ವಿಚ್ ಆರ್ ಹೈ ಡೆನ್ಸಿಟಿ ಸೆಟಲ್ ಇಲ್ಲೇ ಸೆಟಲ್ ಆಗ್ತವೆ ಬಾಟಮ್ ಅಲ್ಲಿ, ಅಂಡ್ ದೋಸ್ ಇನ್ ಲೈಟರ್ ಡೆನ್ಸಿಟಿ ದೇ ಮೂವ್ ಟುವರ್ಡ್ಸ್ ದೇ ಮೂವ್ far away from this point, and they going to settle at the base and density they going to settle at the different position, they going to separate ಆಗ್ತವೆ. Here this is called them as these DNA fragments in separate ಆಗಿ DNA ದೊಡ್ಡ ಇಲ್ಲೇ ಅಂತ ಅಂದ್ಕೊಳ್ಳಿ, ದೊಡ್ಡ ಇಲ್ಲೇ ಉಳ್ಕೊಂಡ್ಬಿಡ್ತಾರೆ, ಲೈಟರ್ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿರ್ತಾರೆ. ಈ ರೀತಿ ಸಪರೇಷನ್ ಆಗಿದೆ. ಈಗ ಈ ಡಬಲ್ ಸ್ಟ್ಯಾಂಡರ್ಡ್ DNA ಈ ಥರ ಸಪರೇಷನ್ ಆದಕ್ಕೆ ನಾವು ಆಲ್ಕಲಿ ಆ್ಯಡ್ ಮಾಡ್ತೀವಿ. ಅವಾಗ ಡಬಲ್ ಸ್ಟ್ಯಾಂಡ್ ಇದಾವಲ್ಲ DNA ಕನ್ವರ್ಟೆಡ್ ಇಂಟು ಡಬಲ್ ಸ್ಟ್ಯಾಂಡರ್ಡ್ DNA ದೇ ಗೆಟ್ ಕನ್ವರ್ಟೆಡ್ ಇಂಟು ಸಿಂಗಲ್ ಸ್ಟ್ಯಾಂಡ್. ಏನಾಗಿ ಕನ್ವರ್ಟ್ ಆಗ್ತವೆ, ಈ ಥರ ಸಿಂಗಲ್ ಸ್ಟ್ಯಾಂಡ್ ಆಗಿ ಕನ್ವರ್ಟ್ ಆಗ್ತವೆ. ದಟ್ ಈಸ್ ವಾಟ್ ಇಸ್ ಗೋಯಿಂಗ್ ಟು ಡೂ ಇನ್ ದಿ ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್. ಸಪರೇಷನ್ ಆಫ್ ಎ DNA ಫ್ರಾಗ್ಮೆಂಟ್. ಈಗ ನಮಗೆ ಸಿಂಗಲ್ ಸ್ಟ್ಯಾಂಡರ್ಡ್ DNAಗಳು ಇಲ್ಲಿ ಸಪರೇಷನ್ ಆಗಿರ್ತವೆ. ಈ ಥರ ಆಲ್ಕಲಿ ಟ್ರೀಟ್ಮೆಂಟ್ ಮಾಡಿಬಿಡ್ತೀವಿ ಅಂದಮೇಲೆ ಅವಾಗ ಸಿಂಗಲ್ ಸ್ಟ್ಯಾಂಡ್ ಇರ್ತವೆ ಇಲ್ಲಿ DNAಗಳು. ಆಗ ಸಿಂಗಲ್ ಸ್ಟ್ಯಾಂಡ್ ಇರೋ ಮಾತ್ರ ಸಪ್ರೇಟ್ ಆಗಿ ಈ ಥರ ಇರ್ತವೆ ಇಲ್ಲಿ. ಇದಕ್ಕೆ ನಾವು ಹೊಡಿಕೊಂಡು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಆರ್ ಗೋಯಿಂಗ್ ಟು ಹೊಡಿಕೊಳ್ತೀವಿ ಫೋರ್ತ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ನಾವು ಎಕ್ಸ್ಟ್ರಾಕ್ಷನ್ ಆಫ್ ಎ DNA ಫ್ರಾಗ್ಮೆಂಟ್. ಇಲ್ಲಿರುವಂಥ DNAಗಳನ್ನ ನಾವೇನು ಮಾಡಬೇಕು, ಎಕ್ಸ್ಟ್ರಾಕ್ಟ್ ಮಾಡಬೇಕು. ಇನ್ನೊಂದು ಒಂದು ಶೀಟ್ಗೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಫೋರ್ತ್ ಸ್ಟೆಪ್ ಈಸ್ ಕಾಲ್ಡ್ ಎಕ್ಸ್ಟ್ರಾಕ್ಷನ್. ಈಗ ಜೆಲ್ ಸ್ಲ್ಯಾಬ್ನಾಗ ಇರೋದು ಬೇರೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಕ್ಸ್ಟ್ರಾಕ್ಷನ್ ಆಫ್ DNA ಫ್ರಾಗ್ಮೆಂಟ್ಸ್. ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ DNA ಫ್ರಾಗ್ಮೆಂಟ್ಸ್ ನ. ಎಕ್ಸ್ಟ್ರಾಕ್ಷನ್ ಆಫ್ DNA ಫ್ರಾಗ್ಮೆಂಟ್ ಹೌದು ಏನು ಟು ಡೂ ಅಂದ್ರೆ, ಹಿಯರ್ ಫಾರ್ ಎಕ್ಸಾಂಪಲ್ ವಿ ಆರ್ ಫಸ್ಟ್ ಏನಾಗಿದಾವೆ ಅಂದ್ರೆ DNA ಫ್ರಾಗ್ಮೆಂಟ್ಸ್ಗಳು ಈ ಜೆಲ್ ಸ್ಲ್ಯಾಬ್ ಮೇಲೆ ಇದಾವೆ. ಅದನ್ನೇನು ಮಾಡ್ತೀವಿ ನಾವು, ಸಿಂಗಲ್ ಸ್ಟ್ಯಾಂಡರ್ಡ್ DNA ಫ್ರಾಗ್ಮೆಂಟ್ಸ್ ವಿ ಆರ್ ಗೋಯಿಂಗ್ ಟು ವಾಟ್ ಯು ಕಾಲ್ ದೆಮ್ ಇಸ್ ಪ್ರೆಸೆಂಟ್ ಆನ್ ಜೆಲ್ ಸ್ಲ್ಯಾಬ್ ಮೇಲೆ ಇರೋವನ್ನ ಏನು ಮಾಡ್ತೀವಿ, ಎಕ್ಸ್ಟ್ರಾಕ್ಟೆಡ್ ಆನ್ ಟು ದಿ ವಾಟ್ ಯು ಕಾಲ್ ನೈಲಾನ್ ಮೆಶ್. ಅಥವಾ ನೈಲಾನ್ ಶೀಟ್ ಮೇಲೆ ವಾಟ್ ಯು ಕಾಲ್ ದೆಮ್ ಇಸ್ ನೈಟ್ರೋಸೆಲ್ಯುಲರ್ ಮೆಂಬ್ರೇನ್ ಮೇಲೆ, ಇದ್ರ ಮೇಲೆ ಒಂದು ಫಾರ್ ಎಕ್ಸಾಂಪಲ್ ಎಲ್ಲ DNA ಸಿಂಗಲ್ ಸ್ಟ್ಯಾಂಡ್ DNAಗಳಿದ್ದಾವೆ. ಇದ್ರ ಮೇಲೆ ನಾವು ನೈಲಾನ್ ಶೀಟ್ ಅಥವಾ ವಾಟ್ ಯು ಕಾಲ್ ದೆಮ್ ಇಸ್ ನೈಟ್ರೋಸೆಲ್ಯುಲರ್ ಶೀಟನ್ನ ಹಾಕಿ ಇದನ್ನು ಪ್ರೆಸ್ ಮಾಡ್ತಾರೆ. ನಾನು ನೋಡಿಕೊಳ್ತೀನಿ. ಅವಾಗ ಏನಾಗ್ತದೆ, ಈ DNAಗಳು ಜೆಲ್ ಸ್ಲ್ಯಾಬ್ ಮೇಲೆ ಜೆಲ್ ಸ್ಲ್ಯಾಬ್ ಇದು ಕಾಲ್ಡ್ ಇಸ್ ನೈಲಾನ್ ಮೆಶ್ ಅನ್ಕೊಳ್ಳಿ. ಇದ್ರ ಮ್ಯಾಕೆ ಇಲ್ಲಿ DNAಗಳು ಇದ್ರ ಮ್ಯಾಕ್ ಬಂದು
ಈ ಕೆಳಗಡೆ ಇದ್ವಲ್ಲ ಅದರಿಂದ ಇದು ಅಂಟ್ಕೊಳ್ತಾವೆ, ಬ್ಲಾಟ್ ಆಗ್ತವೆ. ಬ್ಲಾಟಿಂಗ್ ಮೆಥಡ್ ಗೊತ್ತಿದೆ ನಿಮಗೆ, ಅವು ಅಲ್ಲಿ ಬಂದು ಅಂಟ್ಕೊಳ್ತವೆ. ಆಗ ಈ ನೈಟ್ರೋಜನ್ ಶೀಟಲ್ಲಿರುವಂಥ ನೈಟ್ರೋಸೆಲ್ಯುಲೋಸ್ ಶೀಟಲ್ಲಿ ಜೆಲ್ ಸ್ಲ್ಯಾಬ್ ಅಲ್ಲಿರುವಂಥ DNA ಎಲ್ಲಿ ಬಂದು ಮೆಲನ್ ಮೆಶ್ಗೆ ಬಂದು, ಅಥವಾ ನೈಟ್ರೋಸೆಲ್ಯುಲೋಸ್ ಮೆಂಬ್ರೇನಿಗೆ ಬರ್ತವೆ. ಆ ಒಂದು ಟೆಕ್ನಿಕ್ ನ ಕಂಡುಹಿಡಿದ ನಂತರ ಸದರನ್ ಅನ್ನೋದು ದಿಸ್ ಟೆಕ್ನಿಕ್ ಅಥವಾ ಪ್ರೋಸೆಸ್ ಕಾಲ್ಡ್ ಸದರನ್ ಬ್ಲಾಟಿಂಗ್ ಟೆಕ್ನಿಕ್. ಅದನ್ನೇನು ನಾವು ಸದರನ್ ಬ್ಲಾಟಿಂಗ್ ಟೆಕ್ನಿಕ್. ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ದಿ ಎಕ್ಸ್ಟ್ರಾಕ್ಷನ್ ಆಫ್ DNA. ಎಕ್ಸ್ಟ್ರಾಕ್ಟ್ ಮಾಡೋದ್ರೆ ಜೆಲ್ ಸ್ಲ್ಯಾಬ್ ಇಂದ ತಗೊಳೋದು. ಎಲ್ಲಿ ತಗೊಳೋದು? ನೈಟ್ರೋಸೆಲ್ಯುಲೋಸ್ ಮೆಂಬ್ರೇನ್ ತಗೊಳೋದು. ದಟ್ ಇಸ್ ಕಾಲ್ಡ್ ಎಕ್ಸ್ಟ್ರಾಕ್ಷನ್ ಆಫ್ DNA ಫ್ರಾಗ್ಮೆಂಟ್ಸ್. ನಾವು ಈ DNA ಫ್ರಾಗ್ಮೆಂಟ್ಸ್ ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ವಿ. ನೈಟ್ರೋಜನ್ ಸೆಲ್ಯುಲೋಸ್ ಶೀಟ್ ಈಗ ಇಲ್ಲಿ ಜೆಲ್ ಸ್ಲ್ಯಾಬ್ ಇದೆ, ನೈಲಾನ್ ಮೆಶ್ ಬಂದವರು. ಈ ನೈಲಾನ್ ಮೆಶ್ ಅಲ್ಲಿ ಈ ತರ ಇದಾವೆ ಅನ್ಕೊಳ್ಳಿ. ಇಸ್ ಒನ್ DNA ಇದೆ, ಇಲ್ಲೊಂದಿದೆ, ಈ ತರ ಇದಾವೆ. ಈಗ ನೆಕ್ಸ್ಟ್ ಹೊಡಿಕೊಳ್ಳೋದೇನಿದೆ ಫಿಫ್ತ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ನಾವು ಹೊಡಿಕೊಳ್ಳೋದು? ವಿ ಆರ್ ಗೋಯಿಂಗ್ ಟು ಟ್ಯಾಗಿಂಗ್ ದಿ ರೇಡಿಯೋ ಆಕ್ಟಿವ್ DNA probe. ಟ್ಯಾಗಿಂಗ್. Okay, what you call it? The fifth step is tagging radioactive DNA probe. ಟ್ಯಾಗ್ ಮಾಡುವಂಥದ್ದು, ಟ್ಯಾಗಿಂಗ್ ಆಫ್ ರೇಡಿಯೋಆಕ್ಟಿವ್ DNA probe. ರೇಡಿಯೋಆಕ್ಟಿವ್ DNA probe ಅನ್ನು ನಾವು ಟ್ಯಾಗ್ ಮಾಡಿದ್ರೆ ಇಲ್ಲಿ ನೈಲಾನ್ ಮೆಶ್ ಅಲ್ಲಿ ಬಂದವೀಗ. ನೈಲಾನ್ ಮೆಶ್ ಅಲ್ಲಿರುವಂಥ ಸಿಂಗಲ್ ಸ್ಟ್ಯಾಂಡರ್ಡ್ DNA ಏನಿದಾವಲ್ಲ, ನಾವು ಸಪರೇಷನ್ ಆಗಿದಾವೆ, ನಾವೆಲ್ಲ ಸಪರೇಟ್ ಆಗಿರೋ ನೈಲಾನ್ ಮೆಶ್ ಜೆಲ್ ಸ್ಲ್ಯಾಬ್ ನೈಟ್ರೋಸೆಲ್ಯುಲೋಸ್ ಶೀಟಿಗೆ ಬಂದವು. ಅದನ್ನೇನು ಮಾಡ್ತೀವಿ ನಾವು ಹೊಡಿಕೊಳ್ತೀವಿ. ನೈಲಾನ್ ಮೆಶ್ ಕಂಟೈನಿಂಗ್ ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿರುವಂಥ ಈ DNA ನಾವು ಹೊಡಿಕೊಳ್ತೀವಿ, ಇನ್ಕ್ಯುಬೇಟ್ ಮಾಡ್ತೀವಿ. ಇನ್ಕ್ಯುಬೇಟ್ ಮಾಡೋದ್ರೆ ಟೆಂಪರೇಚರ್ ಅಲ್ಲಿ ಅದನ್ನ ಇನ್ಕ್ಯುಬೇಟ್ ಮಾಡ್ತೀವಿ. ಇನ್ಕ್ಯುಬೇಟೆಡ್ ವಿತ್ ವಾಟ್? radioactive probe. Incubated with a radioactive probe. What is a radioactive probe? Radioactive probe is nothing but it is a synthetic DNA of known nucleotide. ಇದು ಒಂದು ಈ ಸಿಂಗಲ್ ಸ್ಟ್ಯಾಂಡರ್ಡ್ DNAಗಳು ನಾವು ಸ್ಯಾಂಪಲ್ ಇಂದ ಬಂದವು. ನಾವು ಗೊತ್ತಿರೋ ಒಂದು DNA ಇದೆ, ರೇಡಿಯೋ ಆಕ್ಟಿವ್ ಅಂದ್ರೆ ಅದು ಅದನ್ನು ನಾವು ರೇಡಿಯೋಆಕ್ಟಿವ್ ಎಲಿಮೆಂಟ್ ಜೊತೆಗೆ ಆ DNA ಆ್ಯಡ್ ಮಾಡಿರ್ತಾರೆ. ಅವಾಗ ಏನಾಗುತ್ತೆ, ನಾವು ನೆಕ್ಸ್ಟ್ ಅದು ಬ್ಯಾಂಡ್ಸ್ ಆಗಿ ಕಾಣ್ತಾವೆ. ರೇಡಿಯೋಆಕ್ಟಿವ್ ಮೆಟಲ್ಸ್ ಎಮಿಟ್ ಲೈಟ್ ಅಂಡ್ ದೇ ಗೋಯಿಂಗ್ ಟು ಅಪಿಯರ್ ಆಸ್ ಎ ಕಲರ್ ಬ್ಯಾಂಡ್ಸ್ ಕಾಣ್ತಾವೆ. ಅದಕ್ಕೆ ನಾವು ಇದನ್ನು ರೇಡಿಯೋಆಕ್ಟಿವ್ ಜೊತೆಗೆ DNA ಸ್ವಲ್ಪ ತಯಾರು ಮಾಡಿ ಅದನ್ನು ರೇಡಿಯೋಆಕ್ಟಿವ್ ಅದು ಲಿಂಕ್ ಕೊಟ್ಟಿರ್ತಾರೆ. ಅಂದ್ರೆ ರೇಡಿಯೋಆಕ್ಟಿವ್ DNA probe. ವಾಟ್ ಇಸ್ ರೇಡಿಯೋಆಕ್ಟಿವ್ DNA probe ಅಂದ್ರೆ ರೇಡಿಯೋಆಕ್ಟಿವ್ ಇರುವಂಥ DNA probe ಅಂದ್ರೆ ನಥಿಂಗ್ ಬಟ್ ಸಿಂಥೆಟಿಕ್ DNA ತಯಾರು ಮಾಡಿದ್ವಿ ನಾವು. ಸಿಂಥೆಟಿಕ್ DNA ಆಫ್ ನೋನ್ ನ್ಯೂಕ್ಲಿಯೈಡ್ ಸೀಕ್ವೆನ್ಸ್, ನಮಗೆ ಗೊತ್ತಿರುವಂಥ ನ್ಯೂಕ್ಲಿಯೈಡ್ ಸೀಕ್ವೆನ್ಸ್ ಇರುವಂಥದ್ದು, ಅದನ್ನು ನಾವು ಹೊಡಿಕೊಳ್ತೀವಿ. ರೇಡಿಯೋಆಕ್ಟಿವ್ DNA probe ಜನರೇಟ್ ಮಾಡಿದ್ವಿ. ಹೆಂಗ್ ತಯಾರು ಮಾಡಿದ್ವಿ ಅಂದರೆ ಜನರೇಟೆಡ್ ಬೈ ಕ್ಲೋನ್ಡ್ ರೆಸ್ಟ್ರಿಕ್ಷನ್ ಎನ್ಸೈಮ್. ನಿಮಗೆ ಕ್ಲೋನ್ಡ್ ಆಗಿರುವಂಥ ರೆಸ್ಟ್ರಿಕ್ಷನ್ ಎನ್ಸೈಮ್, ಅದೇ ಥರ ಎನ್ಸೈಮ್ ಕಟ್ ಮಾಡಿರ್ತಲ್ಲ ಸ್ಯಾಂಪಲ್ನ, ಅದೇ ಥರ ಎನ್ಸೈಮ್ ಕ್ಲೋನ್ಡ್ ಆಗಿರುವಂಥ ರೆಸ್ಟ್ರಿಕ್ಷನ್ ಎನ್ಸೈಮ್ ಇಂದ ನಾವು ಒಂದು ಸಿಂಥೆಟಿಕ್ DNA ನಾವು ತಯಾರು ಮಾಡಿ ಅದಕ್ಕೆ ಲಿಂಕ್ ರೇಡಿಯೋಆಕ್ಟಿವ್ ಎಲಿಮೆಂಟ್ನ ಆ್ಯಡ್ ಮಾಡಿರ್ತಾರೆ. ಅಂತ ಗೊತ್ತಿರುವ ನೋನ್ ಸೀಕ್ವೆನ್ಸ್ ಇರೋದನ್ನ DNA ರೇಡಿಯೋಆಕ್ಟಿವ್ DNA ನಾವು ಗೊತ್ತಿರೋದನ್ನ ತಯಾರು ಮಾಡ್ಕೊಂಡಿವಲ್ಲ, ಅದನ್ನ ಹೊಡಿಕೊಳ್ಳೋದೇನೆ ರೇಡಿಯೋಆಕ್ಟಿವ್ DNA probe. ಆ ರೇಡಿಯೋಆಕ್ಟಿವ್ DNA probe ಜೊತೆಗೆ ನೈಲಾನ್ ಶೀಟ್ ಅಲ್ಲಿರುವಂಥ DNAಗಳು ಇದನ್ನ ನಾವು ಏನು ಮಾಡ್ತೀವಿ, ಇನ್ಕ್ಯುಬೇಟ್ ಮಾಡ್ತೀವಿ. ಇದ್ರೊಳಗೆ ಹಾಕಿ ಇನ್ಕ್ಯುಬೇಟ್ ಮಾಡಿದಾಗ ವಾಟ್ ಹ್ಯಾಪನ್ಸ್ ಅಂದರೆ ಪ್ರೋಬ್ ಇರ್ತಾವಲ್ಲ ನಮಗೆ ಗೊತ್ತಿರೋ ಸೀಕ್ವೆನ್ಸು ಬೈಂಡ್ ಆಗ್ತವೆ. ಬೈಂಡ್ ಟು ದಿ ಹೊಡಿಕೊಳ್ಳೋದು ರೆಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ಸ್ ಆನ್ ದಿ ನೈಲಾನ್ ಮೆಶ್. ರೆಸ್ಟ್ರಿಕ್ಷನ್ ಫ್ರಾಗ್ಮೆಂಟ್ ಕಟ್ ಆಗಿ ತುಂಡಾಗಿರೋ ಇದ್ವಲ್ಲ ನೈಲಾನ್ ಮೆಶ್ ಇರುವಂಥಕ್ಕೆ ಅದೇ ಸೀಕ್ವೆನ್ಸ್ ನೋನ್ ಸೀಕ್ವೆನ್ಸ್ ಇರೋದಕ್ಕೆ ಗೊತ್ತಿದ್ರೆ ಇದೇ ಫಾರ್ ಎಕ್ಸಾಂಪಲ್ ಕಾಂಪ್ಲಿಮೆಂಟ್ ಇದ್ರೆ ಅದೇನಾಗುತ್ತೆ, ಅಲ್ಲಿ ಹೋಗಿ ಬೈಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎ ಇದೆ ಅಂದರೆ ಇದು ನೈಲಾನ್ ಮೆಶ್ ಇರೋದು, ನಮಗೆ ಪ್ರೋಬ್ ಇದೆ, ಪ್ರೋಬ್ ನಾವು ತಯಾರು ಮಾಡಿದ್ವಿ. ಅಲ್ಲಿ ಕಾಂಪ್ಲಿಮೆಂಟ್ ಇದೆ, ಎ ಏನಾಗುತ್ತೆ ಟಿ, ಜಿ ಇದ್ರೆ ಫಾರ್ ಎಕ್ಸಾಂಪಲ್ ಜಿ, ಇಲ್ಲಿ ಹೊಡ್ಕೊಳ್ತೀನಿ ಇಲ್ಲಿ ಸಿ, ಇಲ್ಲಿ ಹೊಡ್ಕೊಂಡು ಸಿ ಇದ್ರೆ ಇಲ್ಲಿ ಜಿ. ನಿಮಗೆ ಗೊತ್ತಿರೋ ಸೀಕ್ವೆನ್ಸ್ ಏನಾಗಲ್ಲ, ಅದಕ್ಕೆ ಅದ್ರ ಜೊತೆಗೆ ಏನಾಗಿದೆ ಪ್ರೋಬ್ ಏನಾಗುತ್ತೆ, ದಿಸ್ ಇಸ್ ಪ್ರೋಬ್, ದಿಸ್ ಇಸ್ ದಿ ನೈಲಾನ್ ಮೆಶ್ ಇರುವಂಥ DNA ಫ್ರಾಗ್ಮೆಂಟ್. ಎರಡು ಏನಾಗುತ್ತೆ, ಗೆಟ್ ಬೈಂಡ್ ಆಗುತ್ತೆ. ಹೋಗ ದಿಸ್ ಇಸ್ ಕಾಲ್ಡ್ ಈ ಒಂದು ಸೀಕ್ವೆನ್ಸ್ ನಾವು ಸಿಂಥೆಟಿಕ್ DNA probe ಅಂತೀವಿ. ಇದನ್ನ ಎಲ್ಲೆಲ್ಲಿ ಆ ಥರ ಕಾಂಪ್ಲಿಮೆಂಟ್ ಇರುತ್ತಾ ಅಲ್ಲಿ ಮಾತ್ರ ಗೊತ್ತಿರೋಂಥ ನೋನ್ ಸೀಕ್ವೆನ್ಸ್ ಇದ್ರೆ ಅದು ಅಲ್ಲಿ ಹೋಗಿ ಜಾಯಿನ್ ಆಗಿ ಅದು ಒಂದು ಹೈಬ್ರಿಡ್ DNA ಆಗುತ್ತೆ. ದಟ್ಸ್ ವಾಟ್ ಯು ಕಾಲ್ ದೆಮ್ ಎಸ್ ದಿಸ್ ಇಸ್ ಗೋಯಿಂಗ್ ಟು ಡೂ ಇಲ್ಲಿ ಟ್ಯಾಗಿಂಗ್ ಅಂದರೆ ಅಂಟ್ಕೊಂಡು ಟ್ಯಾಗ್ ಮಾಡೋದು. ನಮಗೆ ಗೊತ್ತಿರೋ DNA ಸೀಕ್ವೆನ್ಸ್ ಜೊತೆಗೆ ಇಲ್ಲಿರುವಂಥ ಸೀಕ್ವೆನ್ಸ್ ಟ್ಯಾಗ್ ಮಾಡಿ ಇನ್ಕ್ಯುಬೇಟ್ ಮಾಡಿದಾಗ ಏನಾಗುತ್ತೆ, ದೇ ಗೋಯಿಂಗ್ ಟು
they tag and DNA probe attached to what you call them as restriction fragments of the nylon sheet the restriction fragment ಜೊತೆಗೆ ಅಂಟ್ಕೊಂತವೆ ಈ ತರ. ಅವಾಗ ದಿಸ್ ಇಸ್ ಅವಾಗ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದರಲ್ಲಿದೆ. ಈಗ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ನೋಡಿ ಕಾಲ್ ಇದೆ 7th ಸ್ಟೆಪ್ ಇದಕ್ಕೆ ಆಟೋ ರೇಡಿಯೋಗ್ರಫಿ ಮಾಡ್ತಾರೆ. ಆಟೋ ರೇಡಿಯೋಗ್ರಫಿ. ಈ ಆಟೋ ರೇಡಿಯೋಗ್ರಫಿ ಅಂದ್ರೆ ಏನು ಮಾಡೋದು ಅಂದ್ರೆ ಇಲ್ಲಿ ಈಗ ಎಕ್ಸ್ರೇ ಫಿಲ್ಮ್ ಇಸ್ ಪ್ಲೇಸ್ಡ್ ಓವರ್ ದಿಸ್ ಎಕ್ಸ್ರೇ ಫಿಲ್ಮ್ ಇಸ್ ಪ್ಲೇಸ್ ಮಾಡಿ what you call them is you can get a obtain a radiography print. ರೇಡಿಯೋಗ್ರಫಿನ ಪ್ರಿಂಟ್ ಅನ್ನು ಪಡ್ಕೊಂತ ನೈಲಾನ್ ಮೆಶ್ ಮೇಲೆ ನಾವೇನಿಟ್ಟು ಎಕ್ಸ್ರೇ ಶೀಟ್ ಇಟ್ಟು ವಿ ಗೆಟ್ ಎ ಆಟೋ ರೇಡಿಯೋಗ್ರಫಿ ಪ್ರಿಂಟ್. ಆಟೋ ರೇಡಿಯೋಗ್ರಫಿ ಪ್ರಿಂಟ್ ಅಂದ್ರೆ ದಿ ಎಕ್ಸ್ರೇ ಫಿಲ್ಮ್ ಈಸ್ ಪ್ರೋಸೆಸ್ ಮಾಡ್ತಾರೆ. ಈಗ ಇದ್ರ ಮೇಲೆ ಎಕ್ಸ್ರೇ ಇಟ್ಟು ನಾವು ಎಕ್ಸ್ರೇ ಬಾಡಿ ಸ್ಕ್ಯಾನ್ ಆಗಿ ಎಕ್ಸ್ರೇ ಬರುತ್ತೆ ಆ ಥರ ಇಲ್ಲಿ ಎಕ್ಸ್ರೇ ಶೀಟ್ ಇಟ್ಟು ಆಟೋ ರೇಡಿಯೋಗ್ರಫಿ ತಗೊಂಡಾಗ ಎಕ್ಸ್ರೇ ಫಿಲ್ಮ್ನ ಸಿಗುತ್ತೆ. ಆ ಎಕ್ಸ್ರೇ ಫಿಲ್ಮ್ನ ನಾವು ಪ್ರೋಸೆಸ್ ಮಾಡ್ತಾರೆ. ಪ್ರೋಸೆಸ್ ಅಂದ್ರೆ ಅದನ್ನ ಡೆವಲಪ್ ಮಾಡ್ತಾರೆ. ನಾವು ಯಾವುದೇ ಎಕ್ಸ್ರೇ ಡೆವಲಪ್ ಮಾಡಿದ್ರೆ ಒಳಗಡೆ ಬೋನ್ಸ್ ಎಲ್ಲ ಕಾಣುತ್ತಿಲ್ಲ ಹಂಗೆ ಅದನ್ನ ಡೆವಲಪ್ ಮಾಡಿದಾಗ ಏನಾಗುತ್ತೆ ಒಟ್ಟು ವಿಸಿಬಲ್ ಪ್ಯಾಟರ್ನ್ ಆಫ್ DNA ನಮಗೆ ವಿಸಿಬಲ್ ಆಗಿ ಪ್ಯಾಟರ್ನ್ ಆಫ್ DNA ಕಂಡು ಬರುತ್ತೆ. ಇಟ್ ಈಸ್ ನಥಿಂಗ್ ಬಟ್ DNA ಎಲ್ಲೇ ರೇಡಿಯೋ ಆಕ್ಟಿವ್ ಪ್ರೋಬ್ ಬರುತ್ತಾ ಅಲ್ಲಿ ಈ ಪ್ಯಾಟರ್ನ್ ಆಫ್ DNA ಕಂಡು ಬರುತ್ತೆ. ಒಂದು ಹಿಡ್ಕೊಳ್ಳಿ ಯಾವಾಗ ನಾವು ಒಂದು ಎಕ್ಸ್ರೇನ ಪ್ರೋಸೆಸ್ ಮಾಡಿದಾಗ ವಿ ಕ್ಯಾನ್ ಗೆಟ್ ಎ ವಿಸಿಬಲ್ ಪ್ಯಾಟರ್ನ್ ಆಫ್ DNA. ವಿಸಿಬಲ್ ಪ್ಯಾಟರ್ನ್ ಆಫ್ DNA ಸಿಗುತ್ತೆ. ಅಂಡ್ ದಟ್ ಬೇರೆ ಬೇರೆ ಪೊಸಿಷನ್ ಬ್ಯಾಂಡ್ ಕಾಣ್ತಾ ಇರ್ತವೆ. ಈಗ ದಿ ಕಂಪೇರ್ ಅವಾಗ ಏನು ಮಾಡ್ತೀವಿ ಕಂಪೇರ್ ಆಫ್ ಸಚ್ ಡಿಫ್ರೆಂಟ್ DNA ಪ್ರಿಂಟ್ ಅಂತ ಅದನ್ನು ನಾವು ಈಗ ಏನು ಈ ವಿಸಿಬಲ್ ಪ್ಯಾಟರ್ನ್ ಏನು ಕಾಣುತ್ತಲ್ಲ ದಟ್ ಇಸ್ ನಥಿಂಗ್ ಬಟ್ ಎ DNA ಫಿಂಗರ್ ಪ್ರಿಂಟ್. ಆ DNA ಫಿಂಗರ್ ಪ್ರಿಂಟ್ ಅಂದ್ರೆ ಕಂಪೇರ್ ಮಾಡಿದೆ ಟು ಸಚ್ what you call them is a compare to DNA ಫಿಂಗರ್ ಪ್ರಿಂಟ್ಸ್. ನಾವು ಅವಾಗ ಏನು ಮಾಡ್ತೀವಿ ಕಂಪೇರ್ ಮಾಡ್ತೀವಿ. ಇದೊಂದು ಫಿಲ್ಮ್ ಡೆವಲಪ್ ಮಾಡಿದ್ವಿ ಫಾರ್ ಎಕ್ಸಾಂಪಲ್ ಇದೊಂದು ಫಿಲ್ಮ್ ಅಲ್ಲಿ ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಸ್ಯಾಂಪಲ್ 1 ಇದೆ. ಸ್ಯಾಂಪಲ್ 1 ಕ್ರೈಮ್ ಸಿಕ್ಕಲ್ಲಿ ಕ್ರೈಮ್ ಸ್ಪಾಟ್ ಅಲ್ಲಿ ಸಿಕ್ಕಿರೋದು. ಇನ್ನೊಂದು ಸ್ಯಾಂಪಲ್ 2 ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿದೆ. ಈಗ ಇಲ್ಲಿ ಸ್ಯಾಂಪಲ್ 1 ಸ್ಯಾಂಪಲ್ 2 ಅಂದ್ರೆ ಕಲೆಕ್ಟೆಡ್ ಫ್ರಮ್ ದಿ ಸಸ್ಪೆಕ್ಟೆಡ್ ಪರ್ಸನ್. ಸ್ಯಾಂಪಲ್ 1 ಅನ್ಕೊಳ್ಳಿ ಇದು ಕಲೆಕ್ಟೆಡ್ ಕ್ರೈಮ್ ಸ್ಪಾಟ್. ಈ ಎರಡರ ಮಧ್ಯೆ ಏನಾದ್ರು ಹೊಂದಾಣಿಕೆ ಈ ಒಂದು ಬ್ಯಾಂಡ್ಸ್ ಈ ಬ್ಯಾಂಡ್ಗೂ ನಾವು ಕಂಪೇರ್ ಮಾಡಿದ್ರೆ ಇದರ ಐಡೆಂಟಿಟಿ ಅದೇ ಅಥವಾ ಸಿಮಿಲಾರಿಟಿ ಇದೆ ಅಥವಾ ಡಿಫ್ರೆನ್ಸ್ ಇದೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಬ್ಯಾಂಡ್ ಬೇರೆ ಥರ ಇಲ್ಲಿ ಈಗ ಈ ಪರ್ಸನ್ DNA ಬ್ಯಾಂಡ್ಸ್ಗಳು ಏನು ಕಾಣ್ತಾವಲ್ಲ ಅವು ಹೋಲಿಕೆ ಇದ್ರೆ ಈಗ ಐಡೆಂಟಿಫೈ ದಟ್. ಫಾರ್ ಎಕ್ಸಾಂಪಲ್ ಇದು ಹೋಲಿಕೆ ಆಗ್ತದೆ ನೋಡಿ ಇಲ್ಲಿ ಹೋಲಿಕೆ ಆಗ್ತದೆ ಇಲ್ಲಿ ಬೇರೆ ಥರ ಇಲ್ಲಿ ಬೇರೆ ಇದೆ. ಈಗ ಹೋಲಿಕೆ ಆಗಿದ್ರೆ ಮಾತ್ರ ಸಿಮಿಲಾರಿಟಿ ಇದ್ರೆ ಮಾತ್ರ ಈ ಪರ್ಸನ್ನೇ ಇದನ್ನು ಕ್ರೈಮ್ ಮಾಡಿದ್ದಾನೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಸಸ್ಪೆಕ್ಟೆಡ್ ಪರ್ಸನ್ ಇದು ಕಂಪೇರ್ ಮಾಡಿದರೆ ನಮಗೆ ಅಲ್ಲಿ ಸಿಕ್ಕ ಸಸ್ಪೆಕ್ಟೆಡ್ DNA ಈ ವ್ಯಕ್ತಿನ ತಗೊಂಡ DNA ಯಾರು ಸಸ್ಪೆಕ್ಟ್ ಊಹಿಸಿದ್ದೀವಿ ಮಾಡಿರ್ಬೋದಂತ ಅವನು ಎರಡರ ಮಧ್ಯೆ ಹೊಂದಾಣಿಕೆ ಆದರೆ ಎರಡು ಬ್ಯಾಂಡ್ಸ್ಗಳು ಒಂದೇ ಥರ ಕಂಡ್ರೆ ನಾವು ವಿ ಕ್ಯಾನ್ ಐಡೆಂಟಿಫೈ ದಟ್ ಕ್ರಿಮಿನಲ್ಸ್. if there is any difference ಇತ್ತಂದ್ರೆ they cannot that can be that person can be excluded. He is not a real person, is not done anything ಅಂತೇಳಿ ಅವನ್ನ ಬಿಟ್ಟು ಕಳಿಸ್ತಾರೆ. ಹಿಂಗೆ ದಿಸ್ ವಾಸ್ ಎ ಟೆಕ್ನಿಕ್ ಮುಖಾಂತರ ನಾವು ಡಿಫ್ರೆಂಟ್ ಟೆಕ್ನಿಕ್ಸ್ ಅದೇ ಥ್ರೂ ವಿಚ್ ಗೋಯಿಂಗ್ ಟು ಡೂ what you call them is ಐಡೆಂಟಿಫೈ ದಿ ಇಂಡಿವಿಜುವಲ್ಸ್. ದಿಸ್ ಇಸ್ ಎ ಬೇಸ್ಡ್ ಆನ್ what you call them is DNA sequence ಮೇಲೆ compares the two nucleotide sequence of two individuals. That is called them as the first step is collection of a sample. Second is the separation of DNA separate ಮಾಡ್ಕೊಳ್ಳೋದು ಸೆಲ್ ಇಂದ. ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ ತುಂಡು ಮಾಡ್ಕೊಂಡಿರ್ತೀವಿ. ಸಪರೇಟ್ ಫ್ರಾಗ್ಮೆಂಟ್ಸ್ ನಾವು ಸಪರೇಟ್ ಮಾಡಿ ಜೆಲ್ ಸ್ಲ್ಯಾಬ್ ಮೇಲೆ. ಆಮೇಲೆ ಎಕ್ಸ್ಟ್ರಾಕ್ಷನ್ ಆಫ್ DNA ಫ್ರಾಗ್ಮೆಂಟ್ಸ್ ನಾವು ನೈಲಾನ್ ಶೀಟಿಂಗ್ ಮಾಡ್ತೀವಿ ತಗೊಳ್ತೀವಿ. ಆಮೇಲೆ ಟ್ಯಾಗಿಂಗ್ ಆಫ್ ರೇಡಿಯೋ ಆಕ್ಟಿವ್ DNA ಟ್ಯಾಗ್ ಮಾಡಿ ಆಟೋ ರೇಡಿಯೋಗ್ರಫಿ ಪ್ರಿಂಟ್ ತಗೊಂಡು ವಿಸಿಬಲ್ ಪ್ಯಾಟರ್ನ್ ಆಫ್ DNA ಸಿಗ್ತಾವೆ ಅವನ್ನ ಕಂಪೇರ್ ಮಾಡೋದ್ ಮುಖಾಂತರ ವೆದರ್ ದೇ ಆರ್ ಸಿಮಿಲಾರಿಟೀಸ್ ಇರ್ತಾವ ಅಥವಾ ವಿಚ್ ಆರ್ ನಾಟ್ ಸಿಮಿಲರ್ ವಿಚ್ ಆರ್ ಡಿಫರೆಂಟ್ ಅನ್ನೋದು ನೋಡೋದ್ರ ಮುಖಾಂತರ ವಿ ಕ್ಯಾನ್ ಎಸ್ಟಾಬ್ಲಿಷ್ ದಿ ಐಡೆಂಟಿಟಿ ಆಫ್ ದಿ ಪರ್ಸನ್. ದಟ್ ಇಸ್ ಕಾಲ್ಡ್ ಎಸ್ ಎ DNA ಫಿಂಗರ್ ಪ್ರಿಂಟಿಂಗ್. ಇಲ್ಲಿ ವಾಟ್ ಇಸ್ ದ ಅಪ್ಲಿಕೇಶನ್ ಆಫ್ ದಿಸ್ DNA ಫಿಂಗರ್ ಪ್ರಿಂಟಿಂಗ್? ನಿಮಗೆ ವಾಟ್ ಆರ್ ದಿ ಸ್ಟೆಪ್ಸ್ ಕೇಳ್ತಾರೆ. we are not supposed to ask you to write the next description of these steps. Only what they are going to ask what are the steps involved in the DNA fingerprinting. We have to write these all the steps. Now what is the application of this DNA fingerprinting? DNA fingerprinting ನಾವು ಏನು ಅಪ್ಲಿಕೇಶನ್ ಇದೆ ಏನು ಯೂಸಸ್ ಇದೆ ಅಂತ ಕಾಲ್ಡ್ application of DNA fingerprinting. What are the applications ಅಂತ ಬಂದಾಗ ನೋಡಿ one of the application DNA fingerprint applications ಅಂದ್ರೆ users what you call them as applications.
What are the applications? It's called as what are the uses of a DNA fingerprinting? One is a DNA fingerprinting technique is used in identification of criminals. ಯಾರ criminals ಇದ್ದಾರೆ ಅವ್ರನ್ನ ಐಡೆಂಟಿಫಿಕೇಶನ್ ಮಾಡ್ಬೋದು, ಲೈಕ್ ಮರ್ಡರರ್ಸ್, ರಾಬರ್ಸ್, ಏನಾರ ಕದ್ದಿರ್ತಾರೆ ಅವನ್ನ ಸಸ್ಪೆಕ್ಟ್ ಮಾಡಿ ಅವ್ರನ್ನ ಐಡೆಂಟಿಫೈ ಮಾಡ್ಬೋದು. ಅಲ್ಲಿ ಏನಾರ ಕ್ರೈಮ್ ಸ್ಪಾಟಲ್ಲಿ ಏನಾದ್ರು ಬಿಟ್ಟೋಗಿರ್ತದೆ, ಅವ್ನ ಸೆಲ್ಸ್ಗಳು ಏನೋ ಬಿದ್ದಿರ್ಬೋದು, ಅಥವಾ ರಾಬರ್ ಏನೋ ಬಂದ ಅವ್ನ ಫೈರ್ ಪಾಲಿಕಲ್ಸ್ ಬಿದ್ದೋಗಿರ್ಬೋದು, ಅದು ಸಿಕ್ಕಿರ್ಬೋದು ಕಲೆಕ್ಷನ್. ಅದು ಅವನ್ನ ಮತ್ತೆ ಸಸ್ಪೆಕ್ಟ್ ಇವನಿರ್ಬೋದು ಅಂತ ವರದಿ, ಅವರಿಗೆ ಪೊಲೀಸ್ ವರದಿಯಲ್ಲಿ ಇರುತ್ತೆ ಇಂತಿಂತರ ಈ ಕಳ್ತನ ಮಾಡ್ತಾನೆ, ಆ ಒಂದು ಸಸ್ಪೆಕ್ಟೆಡ್ ಪರ್ಸನ್ಸ್ಗಳನ್ನ ಇವ್ರನ್ನ ಕಂಪೇರ್ ಮಾಡ್ತಾರೆ. ಇದು DNA fingerprinting technique is used to identify the criminals. It is used in identification of criminals like ಯಾರಿರ್ಬೋದು, what you call it, so many criminals like suspect ಯಾರಂದ್ರೆ ಮರ್ಡರ್ ಇರ್ಬೋದು, ಯಾರು ಮರ್ಡರ್ ಮಾಡಿರ್ತಾರೆ ಅವ್ರನ್ನು ನಾವು ಕ್ರಿಮಿನಲ್ಸ್, ಮರ್ಡರರ್, what you call it is a rapist, ರಾಬರ್ಸ್, ಇವ್ರನ್ನ ನಾವು ಈ ಮುಖಾಂತರ ಟೆಕ್ನಿಕ್ ಮುಖಾಂತರ ನಾವು ಗೊತ್ತಿಡಿಬಹುದು ಅಂತ. ನೆಕ್ಸ್ಟ್ ಸ್ಟೆಪ್ ಇಸ್ what you call them is it also helps in what you call them is employed in solving parental disputes. ಈಗ ಯಾರ ತನ್ನ ಒಬ್ಬ ಮಗ ಎಲ್ಲ ಕಳೆದೋಗಿರ್ತಾನೆ ಮತ್ತೆಲ್ಲ ಸಿಗ್ತಾನೆ, ಇವನ ತಂದೆ ತಾಯಿಗಳು ಇವರೇ ಅದನ್ನ what you call them is ಡಿಸ್ಪ್ಯೂಟ್ ಇರುತ್ತೆ ಅಂಥ ಸಂದರ್ಭದಲ್ಲಿ. ಈಗ ಒಂದ್ಸಲಿ ಫ್ಯಾಮಿಲಿಯಲ್ಲಿ ಫಾರ್ ಎಕ್ಸಾಂಪಲ್ ಮಕ್ಕಳೇನು ಹುಟ್ಟಿರ್ತಾರಲ್ಲ ಅವ್ರ ತಂದೆ ತಾಯಿಗಳು ಯಾರಂತ ಗೊತ್ತಾಗೋದಿಲ್ಲ ಕೆಲವು ಸಂದರ್ಭದಲ್ಲಿ. If there is a marriage, what you call it, if a person married to the two individuals, then that person in the case what you call it is it is help in solving the parental dispute. It helps in solving parental disputes. helps in solving parental disputes na solve ಮಾಡಕ್ಕೆ ಯೂಸ್ ಆಗುತ್ತೆ. And also it is useful in identifying the reunion of lost childrens. ನಾವು ಕಳ್ಕೊಂಡಂತ ಚಿಲ್ಡ್ರನ್ಸ್ ನ ರೀಯೂನಿಯನ್ ಮಾಡ್ಬೋದು. helps in what you call them is a reunion of lost children. Children may be lost in case of the natural calamities like earthquake ಆಗಿರ್ಬೋದು, ಲ್ಯಾಂಡ್ ಸ್ಲೈಡ್ಸ್ ಆಗಿರ್ಬೋದು, ಅಂಥ ಟೈಮಲ್ಲಿ ಮಕ್ಕಳೇ ಕಳೆದೋಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ಅಂತೇಳಿ ರಿಯೂನಿಯನ್ ಆಫ್ reunion of lost children during natural calamities, like any natural calamities ಆದಾಗ ಈಗ ಕಳ್ಕೊಂಡಿರ್ಬೋದು ಮಕ್ಕಳನ್ನ, ಅಂಥ ಸಂದರ್ಭದಲ್ಲಿ ಅವ್ರನ್ನ ರೀಯೂನಿಯನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅನ್ನೋದು. ಅಂಡ್ ಆಲ್ಸೋ ಇಟ್ ಇಸ್ ಯೂಸ್ಫುಲ್ ಐಡೆಂಟಿಫೈಯಿಂಗ್ ದಿ ವಿಕ್ಟಿಮ್ಸ್ ಆಫ್ ಎ ಪ್ಲೇನ್ ಕ್ರ್ಯಾಶ್ ಅಲ್ಲಿ ಅನೇಕ ಜನ ಸತ್ತೋಗಿರ್ಬೋದು, ಕೆಲವು ಸರಿ ಹೊಡ್ಕೊಳ್ಳೋದ್ರೆ ಸುಟ್ಟೋಗಿರ್ಬೋದು. ಆ ಸುಟ್ಟಂಥ ಪರ್ಸನ್ಸ್ಗಳನ್ನ ನಾವು ಐಡೆಂಟಿಫಿಕೇಶನ್ ಮಾಡಬೇಕಂದ್ರೆ ನಾವು ಯೂಸಿಂಗ್ ಹೊಡ್ಕೊಳ್ಳೋದ್ರೆ ಈ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ in identification of persons during plane crash. ಪ್ಲೇನ್ಸ್ ಎರಡು ಕ್ರ್ಯಾಶ್ ಆದಾಗ ಹೆಂಗೆ ಕಿತ್ಕೊಂಡು ಸುಟ್ಟೋಗಿರುತ್ತೆ, ಅವಾಗ ಯಾರ ಮುಖ ಎಲ್ಲ ಗೊತ್ತಾಗೋದು ನಿಂತಾರೆ ಅಂತ. ಅಂಥ ಸಂದರ್ಭದಲ್ಲಿ ಈ ಒಂದು ಟೆಕ್ನಿಕ್ ಮುಖಾಂತರ ವಿ ಕ್ಯಾನ್ ಆಲ್ಸೋ ಐಡೆಂಟಿಫೈ ದಿ ಪರ್ಸನ್ಸ್. And also it is used in what you call as a population diversity determination. ಒಂದು ಪಾಪ್ಯುಲೇಷನ್ ಅಲ್ಲಿ ಡೈವರ್ಸಿಟಿ ಎಷ್ಟಿದೆ, ಯಾವ್ಯಾವ ಥರ ಈಗ DNA ಅಥವಾ ಒಬ್ಬ ವ್ಯಕ್ತಿಯಲ್ಲಿ ವ್ಯತ್ಯಾಸ ಇದೆ ಅನ್ನೋದ ಮೇಲೆ ಗೊತ್ತಾಗುತ್ತೆ. ಯೂಸಲಿ ನಮಗೆ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ಅಲ್ಲಿ ಗೊತ್ತಾಗಿ ಇಷ್ಟು ಪರ್ಸನ್ಸ್ ಸೇಮ್ ಇರ್ತಾರೆ, ಇಷ್ಟು ಒಬ್ಬರಿಂದ ಒಬ್ರಿಗೆ ವ್ಯತ್ಯಾಸ ಆಗುತ್ತೆ ಅಂತ. ಹಂಗಾಗಿ ಆಲ್ಸೋ ಯೂಸ್ಡ್ ಇನ್ ವಾಟ್ ಯು ಕಾಲ್ ದೆಮ್ as a population diversity determination. Population identity
ಪಾಪ್ಯುಲೇಷನ್ ಐಡೆಂಟಿಟಿ what you call them is a ಡಿಟರ್ಮಿನೇಷನ್ ಮಾಡಕ್ಕೆ ಯೂಸ್ ಆಗುತ್ತೆ. And also it is used in what you call useful in the what you call them is a determination of genetic diversity and evolutionary biology. ಜೆನೆಟಿಕ್ ಡೈವರ್ಸಿಟಿ ಏನು, ವಿಕಾಸದ ಹಾದಿಯಲ್ಲಿ ನಾವು ಈ ಜೆನೆಟಿಕ್ ಡೈವರ್ಸಿಟಿ ಹೆಂಗೆ ಸೃಷ್ಟಿ ಆಯಿತು ಆ್ಯಂಡ್ ಆಲ್ಸೋ ಅದನ್ನು ನಾವು ಗೊತ್ತಿಡಿಬೋದು. ಯಾಕಂದ್ರೆ ಜೆನೆಟಿಕ್ ಡೈವರ್ಸಿಟಿ ಒಬ್ಬರಿಂದ ಒಬ್ಬರಿಗೆ ನಾವು ಭಿನ್ನ ಆಗಿದ್ದೀವಿ, ಅನೇಕ ಡೈವರ್ಸಿಟಿಫೈಡ್ ಆರ್ಗನಿಸಮ್ಸ್ ಇದೆ. ಒಂದಕ್ಕೊಂದು ಹೆಂಗೆ ನಾವು ಡೈವರ್ಸಿಟಿ ಹೇಳ್ತೀವಿ ಅಂದರೆ ಎಕೋಸಿಸ್ಟಮ್ ಡೈವರ್ಸಿಟಿ ಜೀನ್ ಲೆವೆಲಲ್ಲಿ ನಾವು ಡೈವರ್ಸಿಟಿ ಹೇಳ್ತೀವಿ. ಅದನ್ನು ನಾವು ಕಂಡುಹಿಡಿಯಲಿಕ್ಕೆ ಇದೊಂದು ಯೂಸ್ ಆಗುತ್ತೆ. ಆ್ಯಂಡ್ ಎವಲ್ಯೂಷನರಿ ಬಯಾಲಜಿ ನಾವು ಅಧ್ಯಯನ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅಂದರೆ ಇಷ್ಟೊಂದು ಇಂಡಿವಿಜುವಲ್ಸ್ಗಳು ಹೆಂಗೆ ಬಂದು ವಿಕಾಸ ಆದವು ಅನ್ನೋದನ್ನ ನಾವು ಪತ್ತೆ ಹಚ್ಚಲಿಕ್ಕೂ ನಾವು ಇದನ್ನು ಯೂಸ್ ಮಾಡ್ತೀವಿ. ಹೀಗೆ these are so many uses we can found in the what called DNA fingerprinting. With this I going to complete this chapter what we call them is DNA fingerprinting. So many 5 marks questions they may be asked in your exam. Explain the steps of DNA fingerprinting ಕೇಳಬಹುದು. ಆಮೇಲೆ ಲ್ಯಾಕೋಪೆರಾನ್ ಕಾನ್ಸೆಪ್ಟ್, ಸ್ಟ್ರಕ್ಚರ್ ಆಫ್ DNA, what you call them is a replication, translation steps. ಇದರಲ್ಲಿ 5 marks questions, so many questions they can. I mean semi-conservative method of DNA replication. These are very important questions again from the examination point of view. Study well regarding this chapter. Maximum what you call them is a 5 marks question they may be asking in this chapter. Thank you.